ನೀವು ಹೋಗಿ ಮಾರ್ಕೆಟಿನಲ್ಲಿ ತರಕಾರಿ ಆರಿಸುವ ರೀತಿಯಲ್ಲಿ, ಹಣ್ಣುಗಳನ್ನು ಆರಿಸುವ ರೀತಿಯಲ್ಲಿ ದೇವರು ನಮ್ಮನ್ನು ಆರಿಸಿದ್ರೆ ನಾವು ಯಾರು ಇಲ್ಲಿ ಇರ್ತಿರ್ಲಿಲ್ಲ ಪ್ರಿಯರೇ. ಕರೆಕ್ಟಾ? ನಾವು ಮಾರ್ಕೆಟ್ಗೆ ಹೋದ್ರೆ ಯಾವ ಕೊಳೆತದನ್ನು ಆರಿಸುವುದಿಲ್ಲ, ಕೆಟ್ಟು ಹೋದದನ್ನು ಮನೆಗೆ ತಗೊಂಬರಲ್ಲ. ಹಲೋ, ನಾವು ಬೆಸ್ಟ್ ಆಗಿರುವುದನ್ನು ಆರಿಸ್ತೇವೆ. ಆದ್ರೆ ದೇವರು ನನ್ನನ್ನು ಆರಿಸುವಾಗ ಯಾವ ಒಳ್ಳೆತನ ನೋಡ್ಲಿಲ್ಲ, ಬೆಸ್ಟ್ ಇದೆಯೋ ಅಂತ ನೋಡ್ಲಿಲ್ಲ. ದೇವರು ಸುಮ್ಮನೆ ನಿಮ್ಮನ್ನ ಹೆಸರಿಡುವುದು ಕರೆದು ನಿಮ್ಮನ್ನು ಆರಿಸಿದ. ಕೆಟ್ಟವರಾಗಿದ್ವಿ, ಅಯೋಗ್ಯರಾಗಿದ್ವಿ, ಗಣನೆಗೆ ಬಾರದವರಾಗಿದ್ವಿ, ಲೆಕ್ಕಕ್ಕೆ ಇಲ್ಲದವರಾಗಿದ್ವಿ. ದೇವರು ನಮ್ಮನ್ನು ಆರಿಸಿದ. ಎದರಿಂದ? ಬೇರೆ ಏನೂ ಇಲ್ಲ. ಇಟ್ಸ್ ಓನ್ಲಿ ಬೈ ದ ಗ್ರೇಸ್ ಆಫ್ ಗಾಡ್. ಯಾವ ಮನುಷ್ಯ ಊಹೆ ಮಾಡಿಕೊಂಡು ಇಮ್ಯಾಜಿನೇಷನ್ ಅಲ್ಲಿ ಬದುಕ್ತಿರ್ತಾನೋ, ಎಸ್ ದೇವರು ನನ್ನನ್ನು ಪ್ರೀತಿಸ್ತಾನೆ, ದೇವರು ನನ್ನ ಪ್ರೀತಿಸ್ತಾನೆ ಎಂಬ ಊಹೆ ಮಾಡಿಕೊಂಡು ಅವನು ಆ ದೇವರ ಪ್ರೀತಿಯನ್ನ ಲಘುವಾಗಿ ಪರಿಗಣಿಸ್ತಾನೆ. ಆದ್ರೆ ಯಾವ ವ್ಯಕ್ತಿ ಎಸ್ ದೇವರು ನನ್ನನ್ನು ಪ್ರೀತಿಸ್ತಾನೆ ಅಂತ ಹೇಳ್ತಾನೋ, ಆ ದೇವರ ಪ್ರೀತಿಯನ್ನ ಯಾವಾಗಲೂ ಟೇಕ್ ಕೇರ್ ಮಾಡ್ತಾನೆ. ಆ ದೇವರ ಪ್ರೀತಿಯ ಬಗ್ಗೆ ಅವನಿಗೆ ಗೌರವ ಇರ್ತದೆ. ನೀವು ಹೇಗೆ ಜೀವಿಸ್ತಿದ್ದೀರಿ? ಅದರರ್ಥ ದೇವರು ನಮ್ಮನ್ನು ಪ್ರೀತಿಸ್ತಾನೆ ಅಂತ ನೀವೇನು ತಿಳ್ಕೊಂಡಿದ್ದೀರಿ, ಇದನ್ನ ಕೇವಲ ಒಂದು ಚಿತ್ರಣವಾಗಿ ಇಮ್ಯಾಜಿನೇಷನ್ ರೀತಿಯಲ್ಲಿ ನೀವು ಅನ್ಕೊಂಡಿದ್ದೀರೋ ಅಥವಾ ನಂಬಿಕೆಯಿಂದ ಹೇಳ್ತಾ ಇದ್ದೀರೋ? ಹಲೋ, ದೇವರು ನನ್ನನ್ನು ಪ್ರೀತಿಸ್ತಾನಂತ ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದೀರಾ ಅಥವಾ ಬೈ ಫೇತ್, ನಂಬಿಕೆಯಿಂದ ನೀವು ಹೇಳ್ತಿದ್ರು ಎಸ್ ದೇವರು ನನ್ನನ್ನು ಪ್ರೀತಿಸ್ತಾರಂತ? ನಿಜವಾಗ್ಲೂ ಯಾವ ಮನುಷ್ಯ ಊಹೆ ಮಾಡಿಕೊಂಡು ಇಮ್ಯಾಜಿನೇಷನ್ ಅಲ್ಲಿ ಬದುಕ್ತಿರ್ತಾನೋ, ಎಸ್ ದೇವರು ನನ್ನನ್ನು ಪ್ರೀತಿಸ್ತಾನೆ, ದೇವರು ನನ್ನ ಪ್ರೀತಿಸ್ತಾನೆ ಎಂಬ ಊಹೆ ಮಾಡಿಕೊಂಡು ಅವನು ಆ ದೇವರ ಪ್ರೀತಿಯನ್ನ ಲಘುವಾಗಿ ಪರಿಗಣಿಸ್ತಾನೆ. ಅಂದ್ರೆ ದೇವರ ಪ್ರೀತಿಯನ್ನ ಅವನು ಗಾಂಭೀರ್ಯವಾಗಿ ತೆಗೆದುಕೊಳ್ಳುವುದಿಲ್ಲ. ದೇವರ ಪ್ರೀತಿಯನ್ನ ಆಲಸ್ಯತನದಿಂದ ತೋರ್ತಾನೆ. ಅಂದ್ರೆ ಅದನ್ನು ತುಂಬಾ ಲಘು, ಈಸಿಯಾಗಿ ತಗೊಳ್ತಾನ ಅವನು. ಆದ್ರೆ ಯಾವ ವ್ಯಕ್ತಿ ಎಸ್ ದೇವರು ನನ್ನನ್ನು ಪ್ರೀತಿಸ್ತಾನೆ ಅಂತ ಹೇಳ್ತಾನೋ, ಆ ದೇವರ ಪ್ರೀತಿಯನ್ನ ಯಾವಾಗಲೂ ಟೇಕ್ ಕೇರ್ ಮಾಡ್ತಾನೆ. ಆ ದೇವರ ಪ್ರೀತಿಯ ಬಗ್ಗೆ ಅವನಿಗೆ ಗೌರವ ಇರ್ತದೆ. ಅದರ್ಥ ದೇವರು ನನ್ನನ್ನು ಪ್ರೀತಿಸ್ತಾನೆಂಬ ನಂಬಿಕೆ ನಿಮಗಿದ್ರೆ ನೀವು ಸಹ ದೇವರನ್ನ ಪ್ರೀತಿಸ್ತೀರಿ. ನಾನು ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮೆಲ್ರಿಗೂ ದೇವರ ಪ್ರೀತಿ ಅವಶ್ಯಕತೆ ಇದೆ, ಯಾರಿಗೂ ಇಲ್ಲ ಅಂತಿಲ್ಲ. ಯಾಕಂದ್ರೆ ದೇವರು ನಮ್ಮನ್ನೆಲ್ಲರನ್ನು ಪ್ರೀತಿಸಿದ್ದಾರೆ. ಆದರೆ ಕೇವಲ ದೇವರನ್ನ ಪ್ರೀತಿಸಿ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯದಿದ್ದರೆ ಆತನು ಆ ಪ್ರೀತಿಯನ್ನ ಲಘುವಾಗಿ ಪರಿಗಣಿಸ್ತಾನೆ. ಆದ್ರೆ ನಂಬಿಕೆಯಿಂದ ಯಾರು ಹೇಳ್ತಾರೆ ಎಸ್ ದೇವರು ನನ್ನನ್ನು ಪ್ರೀತಿಸ್ತಾನೆ ಅಂತ ನಂಬಿಕೆ ನಿಮಗಿರುವುದಾದ್ರೆ ಆ ದೇವರ ಆಜ್ಞೆಗಳನ್ನು ಸಹ ನೀವು ಕೈಕೊಂಡು ನಡೀತೀರಿ ಪ್ರಿಯರೇ. ಇವತ್ತು ಯಾಕೆ ದೇವರು ನನ್ನನ್ನು ಪ್ರೀತಿಸ್ತಿದ್ದಾನೆ? ಯಾಕೆ ಯೇಸು ಕ್ರಿಸ್ತ ನನಗಾಗಿ ಪ್ರಾಣ ಕೊಟ್ಟಿದ್ದಾನೆ? ಅದಕ್ಕೆ ನಾನು ನೀನು ಯೋಗ್ಯನಾಗಿದ್ವಾ? ನನಗಾಗಿ ಒಬ್ಬ ವ್ಯಕ್ತಿ, ಒಬ್ಬ ದೇವರು ಸಾಯಬೇಕಾದ್ರೆ ನಾನು ಅದಕ್ಕೆ ಅರ್ಹನಾಗಿದ್ನ? ಹಲೋ, ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ದೇವರು ನಿಮ್ಮನ್ನ ಪ್ರೀತಿಸಬೇಕಾದ್ರೆ ಅದಕ್ಕೆ ಬೇಕಾದ ಅರ್ಹತೆ ನಿಮಗಿತ್ತ? ಒಂದು ಉದಾಹರಣೆ ಹೇಳ್ತೇನೆ. ಗಂಡ ಹೆಂಡತಿಗೆ ಹೇಳ್ಬೋದು, ನೀ ನನ್ನನ್ನು ಪ್ರೀತಿಸು ಅಂತ ಹೇಳ್ಬೋದು. ಅವನು ಯಾಕೆ ಹೇಳ್ಬೋದು? ಅವನಿಗೆ ಅರ್ಹತೆ ಇದೆ. ಯಾಕೆ? ಗಂಡ ಹೆಂಡತಿಗೆ ಹೇಳ್ಬೋದು, ಹೆಂಡತಿ ಗಂಡನಿಗೆ ಹೇಳ್ಬೋದು, ನೀವು ನನ್ನನ್ನೇ ಪ್ರೀತಿಸಬೇಕು ಅಂತ.
ಯಾಕೆ ಅವ್ರು ಈ ಮಾತು ಹೇಳ್ಬಹುದು? ಯಾಕಂದ್ರೆ ಅದಕ್ಕೆ ಅವರು ಅರ್ಹರಾಗಿದ್ದಾರೆ. ಅರ್ಥ ಆಗ್ತದೆ? ಅವರು ಮದುವೆ ಎಂಬ ಸಂಬಂಧದಲ್ಲಿ ಅವರು ಅರ್ಹತೆಯನ್ನು ಹೊಂದಿದ್ದಾರೆ. ಅವರು ಅದನ್ನು ಹೇಳಲಿಕ್ಕೆ ಅರ್ಹತೆ ಇದೆ. ನಾನು ನಿಮಗೆ ಕೇಳುವ ಪ್ರಶ್ನೆ, ದೇವರು ನಮ್ಮನ್ನ ಪ್ರೀತಿಸಿದ್ದ, ಆದ್ರೆ ಈ ಪ್ರೀತಿಗೆ ನಾವು ಅರ್ಹರಾಗಿದ್ದೇವಾ? ಎಸ್, ದೇವರು ನನ್ನನ್ನು ನೀನು ಪ್ರೀತಿಸಲೇಬೇಕಾಗಿತ್ತು, ನೀ ನನಗಾಗಿ ಪ್ರಾಣ ಕೊಡಲೇಬೇಕಾಗಿತ್ತು ಎಂಬ ಪ್ರಶ್ನೆಯನ್ನು ಕೇಳುವ ಅರ್ಹತೆ ನಮಗಿತ್ತ? ಆದ್ರೆ ಹೆಂಡತಿ ಗಂಡನಿಗೆ ಕೇಳುವಂತ ಅರ್ಹತೆ ಇದೆ, ಗಂಡ ಹೆಂಡತಿ ಕೇಳುವ ಅರ್ಹತೆ ಇದೆ, ತಂದೆ ಮಕ್ಕಳಿಗೆ ಕೇಳಬಹುದು, ಮಕ್ಕಳು ತಂದೆಗೆ ಕೇಳಬಹುದು. ಆದ್ರೆ ನಮಗೆ ಯಾವ ಅರ್ಹತೆ ಇತ್ತು ಹೇಳ್ರಿ? ಕೇವಲ ದೇವರು ನಮ್ಮನ್ನ ಬರೀ ಬಾಯಿ ಮಾತಿನಿಂದ ಪ್ರೀತಿಸಲಿಲ್ಲ, ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟನು. ಆದ್ರೆ ಇದಕ್ಕೆ ನಾವು ಯಾರು ಏನಾಗಿರ್ಲಿಲ್ಲ ಪ್ರಿಯರೇ? ಅರ್ಹರಾಗಿರ್ಲಿಲ್ಲ. ಅಂತ ಪ್ರೀತಿಸುವ ದೇವರಾಗೆ ನಾವು ಆರಾಧಿಸುವುದಕ್ಕಾಗಿ ಸಭೆಗೆ ಬರ್ತೇವೆ. ಆದ್ರೆ ಕೆಲವರು ಸಭೆಗೆ ಹೆಂಗೆ ಬರ್ತಾರೆ? ಯಾಕೆ ಬರ್ತಾರೆ? ಯಾಕೆಂದ್ರೆ ಅವರಿಗೆ ಕೆಲವರಿಗೆ, ಎಲ್ರಿಗೆಲ್ಲ, ಕೆಲವರಿಗೆ ಎಲ್ಲೋ ಒಂದು ಕಡೆ ಅಯ್ಯೋ ದೇವರ ಚರ್ಚ್ ಸಭೆಗೆ ಹೋಗದಿದ್ರೆ ಆಶೀರ್ವಾದ ತಪ್ಪಿ ಹೋಗ್ತದೋ ಎಂಬ ಭಯ. ಇನ್ ಕೆಲವರಿಗೆ ಚರ್ಚಿಗೆ ಹೋಗದಿದ್ರೆ ಏನಾಗ್ತದೋ ನಮ್ಮ ಜೀವಿತ ಅನ್ನುವಂಥ ಭಯ. ಇನ್ ಕೆಲವರಿಗೆ ಹೋಗದಿದ್ರೆ ಬೇರೆಯವರು ಬೇಸರ ಮಾಡ್ಕೋತಾರೋ ಅನ್ನುವಂಥ ಭಯ. ಇದಕ್ಕಾಗಿ ನಾನು ಸಭೆಗೆ ಬಂದ್ರೆ ಇದು ವ್ಯರ್ಥ. ನಾನು ಸಭೆಗೆ ಯಾಕೆ ಬರ್ತಾ ಇದ್ದೇನೆ? ಯಾಕೆ ನಾನು ದೇವರನ್ನ ಪ್ರೀತಿಸ್ತೇನೆ, ನನ್ನ ದೇವರು ನನ್ನನ್ನು ಪ್ರೀತಿಸ್ತಾರೆ, ಅದಕ್ಕಾಗಿ ನಾನು ಸಭೆಗೆ ಹೋಗ್ತೇನೆ. ಯಾಕೆ ಕುಟುಂಬದವರು ಮನೆಯಲ್ಲಿ ಇರ್ತಾರೆ? ಯಾಕೆ ಅವ್ರು ಎಷ್ಟೇ ಹೊರಗಡೆ ಹೋದ್ರು ತಿರುಗಿ ಮನೆಗೆ ಬರ್ತಾನೆ? ಯಾಕೆ? ಕುಟುಂಬ ನನ್ನನ್ನು ಪ್ರೀತಿಸುವ ಕುಟುಂಬ ಇದೆ, ನಾನು ಪ್ರೀತಿಸುವ ಕುಟುಂಬ ಇದೆ ಅಂತ ಅವನು ಮನೆಗೆ ವಾಪಸ್ ಬರ್ತಾನೆ. ಅದೇ ರೀತಿ ನಾವು ಯಾಕೆ ಸಭೆಗೆ ಬರಬೇಕು? ಯಾಕೆಂದ್ರೆ ನನ್ನನ್ನು ದೇವರು ಪ್ರೀತಿಸಿದ್ದಾನೆ, ನಾನು ಸಹ ದೇವರನ್ನ ಪ್ರೀತಿಸ್ಬೇಕು. ಆದ್ರೆ ನನ್ನ ಪ್ರಶ್ನೆ ಏನು? ನಾವೆಲ್ಲರೂ ಅದಕ್ಕೆ ಅರ್ಹರಲ್ಲ. ವಿ ವೇರ್ ಅನ್ವರ್ದಿ. ನಾವು ಅನರ್ಹರು. ಅದಕ್ಕೆ ಯೋಗ್ಯತೆ ಇಲ್ಲದಂತ ನಮ್ಮನ್ನ ದೇವರು ಯಾಕೆ ಆರಿಸಿಕೊಂಡ? ಯೋಗ್ಯತೆ ಇಲ್ಲದೆ ಇರುವಂತ ನಮಗಾಗಿ ಯಾಕೆ ಪ್ರಾಣ ಕೊಟ್ಟ? ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಇವತ್ತು ಪಕ್ಕದ ಮನೆಯವರು ಸಹಾಯ ಮಾಡಲ್ಲ ನಮಗೆ ಕೇಳಿದ್ರೆ. ಯಾರಾದ್ರೂ ಲೋಕದ ಜನರು ಬೇಡ, ನಿಮ್ಮ ರಕ್ತ ಸಂಬಂಧಿಕರೇ ಸಹಾಯ ಕೇಳಿದ್ರೆ ಅವರು ಮುಖವನ್ನು ತಿರುಗಿಸಿಕೊಂಡು ಹೋಗ್ತಾರೆ. ಹೌದಾ? ನಿಮಗೆ ಯಾವ ಸಹಾಯಕ್ಕೆ ಬರುವುದಿಲ್ಲ. ನಿಮ್ಮನ್ನು ನೋಡುವ ಜನರು, ಪ್ರತಿ ದಿವಸ ನಿಮ್ಮ ಮಾತಾಡುವ ಜನರು, ನಿಮ್ಮ ರಕ್ತವನ್ನ ಹಂಚಿಕೊಂಡು ಹುಟ್ಟಿದವಂತವರು ಸಹ ಇದ್ದಾರೆ. ಆದ್ರೆ ಅವ್ರು ಯಾವ ಸಹಾಯಕ್ಕೂ ಬರುವುದಿಲ್ಲ. ಆದ್ರೆ ಕರ್ತನು ಬರೇ ನಮಗೆ ಸಹಾಯ ಮಾಡ್ಲಿಲ್ರಿ. ಹಲೋ, ನಾಶನ ಗುಂಡಿಯಲ್ಲಿದ್ದಂತ ನಮ್ಮಣ್ಣ, ಕತ್ತಲೆಯಲ್ಲಿದ್ದಂತ ನಮ್ಮಣ್ಣ ತನ್ನ ಪ್ರೀತಿ, ಕೃಪೆಯ ಕರುಣೆಯಿಂದ ನಮ್ಮನ್ನು ಆರಿಸಿ ತನ್ನ ಪರಿಶುದ್ಧವಾದ ರಕ್ತವನ್ನ ಶಿಲುಬೆ ಮೇಲೆ ಸುರಿಸಿ ಆ ರಕ್ತದಿಂದ ನಮ್ಮನ್ನ ತೊಳೆದು ನೀತಿವಂತರನ್ನಾಗಿ ಮಾಡಿ ತನ್ನ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟು, ಅಷ್ಟೇ ಅಲ್ಲ ಪರಲೋಕಕ್ಕೆ ಬಾಧ್ಯಸ್ಥರಾಗಿ ನಮ್ಮನ್ನು ಮಾಡಿದ್ದಾರೆ. ಇದಕ್ಕೆ ಅರ್ಹತೆ ನಮಗೆ ಇರಲಿಲ್ಲ. ಹಾಗಾದ್ರೆ ಯಾಕೆ? ಹೇಗೆ ಆಯ್ತು ಇದೆಲ್ಲ? ಹೇಗಾಯ್ತು? ನಾವು ದೇವರಿಗೆ ಸಂಬಂಧಪಟ್ಟವರಲ್ಲ, ಆದ್ರೂ ದೇವರು ನಮ್ಮನ್ನು ಯಾಕೆ ಪ್ರೀತಿಸಿದ? ಎಸ್, ಏನ್ರಿ? ಎಲ್ರು ಹೇಳ್ರಿ, ಏನ್ರಿ? ಆತನ ಕೃಪೆ. ದಿಸ್ ಈಸ್ ದ ಗ್ರೇಸ್ ಆಫ್ ಗಾಡ್. ಕೇವಲ ಆತನ ಕೃಪೆ. ಆ ಕೃಪೆಯಿಂದ ಇವತ್ತು ನಾವು ಬದುಕಿದ್ದೇವೆ. ಹೌದಾ? ನೀವು ಹೋಗಿ ಮಾರ್ಕೆಟಿನಲ್ಲಿ ತರಕಾರಿ ಆರಿಸುವ ರೀತಿಯಲ್ಲಿ, ಹಣ್ಣುಗಳನ್ನು ಆರಿಸುವ ರೀತಿಯಲ್ಲಿ ದೇವರು ನಮ್ಮನ್ನು ಆರಿಸಿದ್ರೆ ನಾವ್ಯಾರು ಇಲ್ಲಿ ಇರ್ತಿರ್ಲಿಲ್ಲ ಪ್ರಿಯರೇ. ಕರೆಕ್ಟಾ? ನಾವು ಮಾರ್ಕೆಟ್ಗೆ ಹೋದ್ರೆ ಯಾವ ಕೊಳೆತದನ್ನು ಆರಿಸುವುದಿಲ್ಲ, ಕೆಟ್ಟು ಹೋದದನ್ನು ಮನೆಗೆ ತಗೊಂಬರಲ್ಲ. ಹಲೋ, ನಾವು ಬೆಸ್ಟ್ ಆಗಿರುವುದನ್ನು ಆರಿಸ್ತೇವೆ. ಆದ್ರೆ ದೇವರು
ನನ್ನನ್ನು ನಿನ್ನ ಆರಿಸುವಾಗ ಯಾವ ಒಳ್ಳೆತನ ನೋಡಲಿಲ್ಲ, ಬೆಸ್ಟ್ ಇದೆಯೋ ಅಂತ ನೋಡಲಿಲ್ಲ. ದೇವರು ಸುಮ್ಮನೆ ನಿಮ್ಮನ್ನು ಹೆಸರಿಡಿದು ಕರೆದು ನಿಮ್ಮನ್ನು ಆರಿಸಿದ. ಕೆಟ್ಟವರಾಗಿದ್ವಿ, ಅಯೋಗ್ಯರಾಗಿದ್ವಿ, ಗಣನೆಗೆ ಬಾರದವರಾಗಿದ್ವಿ, ಲೆಕ್ಕಕ್ಕೆ ಇಲ್ಲದವರಾಗಿದ್ವಿ. ದೇವರು ನಮ್ಮನ್ನು ಆರಿಸಿದ. ಎದರಿಂದ? ಎದರಿಂದ ರೀ? ಹೇಳ್ರಿ, ಎದರಿಂದ? ಜೋರಾಗಿ ಹೇಳ್ರಿ. ಬೇರೆ ಏನೂ ಇಲ್ಲ. ಇಟ್ಸ್ ಓನ್ಲಿ ಬೈ ದ ಗ್ರೇಸ್ ಆಫ್ ಗಾಡ್. ಹಾಗಾಗಿ ನಾವು ಆ ಕೃಪೆಯಲ್ಲಿ ನಿಂತಿದ್ದೇವೆ. ಹಲೋ, ಯಾವಾಗಲೂ ನೆನಪಿನಾಗ ಇಟ್ಕೊಳ್ಳಿ, ಇವತ್ತು ನೀವು ಬದುಕಿದ್ದು ನಿಮ್ಮ ತೋಳು ಬಲದಿಂದ, ನಿಮ್ಮ ಜ್ಞಾನದಿಂದ ಅಲ್ಲ, ದೇವರ ಕೃಪೆ. ನಾನು ಯಾಕೆ ಇವತ್ತು ದೇವರ ಕೃಪೆ ಬಗ್ಗೆ ಸಂದೇಶ ಕೊಡ್ತಾ ಇದ್ದೇನೆ ಅಂದ್ರೆ, ನಮ್ಮನ್ನೆಲ್ಲರೂ ದೇವರು ತನ್ನ ಕೃಪೆಯಿಂದ ಕರೆದಿದ್ದಾರೆ. ಆದರೆ ನಾವು ಆ ಕೃಪೆಯನ್ನ ಹೇಗೆ ಟ್ರೀಟ್ ಮಾಡ್ತಾ ಇದ್ದೇವೆ? ದೇವರ ಕೃಪೆಯನ್ನ ಯಾವ ರೀತಿಯಾಗಿ ನೋಡ್ತಿದ್ದೇವೆ? ಹೌ ಆರ್ ವಿ ಟ್ರೀಟಿಂಗ್ ದ ಗ್ರೇಸ್ ಆಫ್ ಗಾಡ್? ದೇವರ ಕೃಪೆಯನ್ನ ಹೇಗೆ ಟ್ರೀಟ್ ಮಾಡ್ತಾ ಇದ್ದೇವೆ? ಹಲೋ, ಯೂಸ್ ಅಂಡ್ ಥ್ರೋ. ಮನೆಯಲ್ಲಿ ಎಷ್ಟೋ ಸಾಮಾನುಗಳಿದಾವಲ್ಲ, ಹೌದಾ? ಯೂಸ್ ಅಂಡ್ ಥ್ರೋ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದೀವಾ? ದೇವರು ನಿಮ್ಮನ್ನು ಯೂಸ್ ಅಂಡ್ ಥ್ರೋ ಮಾಡಿದ್ರೆ ಏನಾಗ್ತಿತ್ತು? ಇವತ್ತು ಯೂಸ್ ಅಂಡ್ ಥ್ರೋ ಟಿವಿಗಳು ಬಂದಿದಾವೆ ಮನೆಗೆ, ಮಾರ್ಕೆಟಲ್ಲಿ. ಅವ್ರು ರಿಪೇರಿ ಮಾಡಕ್ ಬರಲ್ರಿ, ಒಂದ್ಸರಿ ಹಾಳಾದ್ರೆ ಮುಗೀತು, ಯೂಸ್ ಅಂಡ್ ಥ್ರೋ. ಹಾಗೆ ನಿಮ್ಮನ್ನು ಯೂಸ್ ಅಂಡ್ ಥ್ರೋ ಮಾಡಿದ್ರೆ ದೇವರು? ಮಾತಾಡ್ರಿ, ಹೇಳ್ರಿ. ನನ್ನನ್ನು ದೇವರು ಯೂಸ್ ಅಂಡ್ ಥ್ರೋ ಮಾಡಿಲ್ಲ, ದೇವರು ನನ್ನನ್ನು ರಿಪೇರ್ ಮಾಡಿದ್ದಾರೆ. ಅರ್ಥ ಗೊತ್ತಾ ನಿಮಗೆ? ನೋಹನ ಕಾಲದಲ್ಲಿ ದೇವರು ಎಲ್ಲರನ್ನ ಥ್ರೋ ಮಾಡಿದ್ರು. ಎಲ್ಲರೂ ಕೆಟ್ಟೋಗಿದ್ರು, ಎಲ್ಲರೂ ದೇವರಿಗೆ ವಿರೋಧವಾದ ಪಾಪಗಳನ್ನು ಮಾಡ್ತಿದ್ರು, ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನಿದ್ರು. ದೇವರು ಅವರನ್ನ ರಿಪೇರ್ ಮಾಡಲಿಲ್ಲ, ಅವರನ್ನ ಏನ್ ಮಾಡಿದ್ರು? ದೇವರು ಏನ್ ಮಾಡಿದ್ರಿ? ಒಂದೇ ಒಂದು ಜಲಪ್ರಳಯ ತೆಗೆದುಕೊಂಡು ಬಂದು ಎಲ್ಲರನ್ನ ಥ್ರೋ ಔಟ್ ಮಾಡಿದ್ರು, ಎಲ್ಲರನ್ನು ಬಿಸಾಡಿದ್ರು. ಇವತ್ತು ಅದೇ ರೀತಿಯಾದ ಪಾಪ ನಾವು ಮಾಡ್ತಾ ಇದ್ದೀವಿ, ಅದೇ ರೀತಿಯಾದ ಪಾಪದಲ್ಲಿ ನಾವು ಜೀವಿಸಿದ್ವಿ. ಆದ್ರೆ ದೇವರು ನಮ್ಮನ್ನ ಥ್ರೋ ಮಾಡಲಿಲ್ಲ, ತನ್ನ ರಕ್ತದಿಂದ ನಮ್ಮನ್ನ ರಿಪೇರ್ ಮಾಡಿದ್ದಾರೆ, ನಮ್ಮನ್ನು ತೊಳೆದಿದ್ದಾರೆ. ಅದು ಅಮೂಲ್ಯವಾದ ರಕ್ತ ರೀ. ಆ ರಕ್ತದಿಂದ ನಮ್ಮನ್ನ ರಿಪೇರ್ ಮಾಡಿ ಮತ್ತೆ ಯೂಸ್ ಆಗುವಂತ ಬಳಕೆಗೆ ಬರುವ ಪಾತ್ರೆಗಳಾಗಿ ದೇವರು ನಮ್ಮನ್ನು ಹೆಚ್ಚಿದ್ದಾರೆ. ದಿಸ್ ಈಸ್ ದ ಗ್ರೇಸ್ ಆಫ್ ಗಾಡ್. ಇದು ದೇವರ ಕೃಪೆ. ನಾನು ಹೇಳ್ತೇನೆ, ಏನೇ ಮರಿರಿ, ಆ ದೇವರ ಕೃಪೆಯನ್ನು ಮರಿಬೇಡ್ರಿ. ಇವಕ್ಕಿಂತ ನಾವು ಇವತ್ತು ನಿಂತಿದ್ದೇವೆ ಅಂದ್ರೆ ಅದು ಕೇವಲ ಆತನ ಕೃಪೆ. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ಹೋಗೋಣ. ತೀತನ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. ನಿಮ್ಮ ಬೈಬಲ್ ತೆಗಿರಿ, ಸ್ಕ್ರೀನಲ್ಲಿ ಬರಬಹುದು, ಆದ್ರೆ ನಿಮ್ಮ ಬೈಬಲ್ ತೆಗಿರಿ ಪ್ರಿಯರಿ, ಎಲ್ಲರೂ ಬೈಬಲ್ ತೆಗಿರಿ. ಓಕೆ, ಎಸ್, ಎಸ್. ಹಲೋ, ಪಕ್ಕದವ್ರಿಗೆ ಹೇಳ್ರಿ, ನೀನು ನಿನ್ನ ಒಳ್ಳೆ ಕಾರ್ಯಗಳಿಂದ ರಕ್ಷಣೆ ಹೊಂದಿಲ್ಲ, ನಿನ್ನ ಪುಣ್ಯ ಕ್ರಿಯೆಗಳಿಂದ ರಕ್ಷಣೆ ಹೊಂದಿಲ್ಲ, ನಿನ್ನ ದಾನ ಧರ್ಮದಿಂದ ರಕ್ಷಣೆ ಹೊಂದಿಲ್ಲ, ದೇವರ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ಯಾ. He saved us not because of the righteous things, but because of His mercy. ನಾವು ಒಳ್ಳೆ ಕೆಲಸ ಮಾಡುವುದರಿಂದ ರಕ್ಷಣೆ ಹೊಂದೇವೆಂಬ ಮೂಢನಂಬಿಕೆಯಲ್ಲಿದ್ರೆ ಅದು ಮರ್ತು ಬಿಡ್ರಿ ಪ್ರಿಯರೇ. ಲೋಕದಲ್ಲಿ ನಿಮಗಿಂತ ಒಳ್ಳೆ ಕಾರ್ಯ ಮಾಡೋರು ಎಷ್ಟೋ ಜನ ಇದ್ದಾರೆ, ನಿಮಗಿಂತ ಹೆಚ್ಚು ದಾನ ಧರ್ಮ ಮಾಡೋರು ಇದ್ದಾರೆ, ಗೊತ್ತಾ ನಿಮಗೆ? ಇವತ್ತು ನಾವಾದ್ರೂ ನಮಗೆ ಕೂಡಿಸಿಡ್ತಾ ಇದ್ದೇವೆ, ಆದ್ರೆ ಲೋಕದಲ್ಲಿ ಎಷ್ಟೋ ಜನರು ತಾವು ದುಡಿದಿದ್ದನ್ನೆಲ್ಲ ತ್ಯಾಗ ಮಾಡುವ ಜನರಿದ್ದಾರೆ, ದಾನ ಧರ್ಮ ಮಾಡುವ ಜನರಿದ್ದಾರೆ, ಆದ್ರೂ ಅವ್ರು ರಕ್ಷಣೆ ಹೊಂದಿಲ್ಲ. ಆದ್ರೆ ನಿಮ್ಮನ್ನು ದೇವರು ರಕ್ಷಿಸಿದ್ದಾರೆ ತನ್ನ ಕೃಪೆಯಿಂದ. ಇದನ್ನ ಎಂದಿಗೂ ಮರಿಬೇಡ್ರಿ. ನಾನು ಅದಕ್ಕೆ ಹೇಳಿದೆ, ನಿಮ್ಮನ್ನ ದೇವರು ರಿಪೇರ್ ಮಾಡಿದ್ದಾರೆ. ಯೂಸ್ ಅಂಡ್ ಥ್ರೋ ಮಾಡಿದ್ರೆ ಇಷ್ಟೊತ್ತಿಗೆ
ನೋಹನ ಕಾಲದಲ್ಲಿ ನಾಶವಾದ ರೀತಿಯಲ್ಲಿ ನಾವು ನಾಶವಾಗ್ತಿದ್ದೀವಿ. ನಾವು ಇನ್ನೂ ಸತ್ತಿಲ್ಲ, ಇನ್ನೂ ಬದುಕಿದ್ದೇವೆ. ಕಾರಣ ಆತನ ಕೃಪೆ ನಮ್ಮ ಮೇಲಿದೆ. ಹಾಲೆಲೂಯಾ, ಹಾಲೆಲೂಯಾ. ತಿಳ್ಕೊಡ್ರಿ, ಅಲ್ಲೊಂದು ಪಿಕ್ಚರ್ ನಾನು ನಿಮಗೆ ಇಟ್ಟಿದ್ದೇನೆ. ಆ ಚಿತ್ರನೇ ಸಾಕು ಕೃಪೆ ಅಂದ್ರೆ ಏನು ಅಂತ ಅರ್ಥ ಆಗ್ತದೆ. ಕೃಪೆ, ಈ ಕೃಪೆ ಎಂಬ ಪದದ ಅರ್ಥನೇ ಯಾವ ಒಂದು ಕೆಲಸಕ್ಕಾಗ್ಲಿ, ಒಂದು ಪದವಿಗಾಗ್ಲಿ, ಒಂದು ಕೆಲಸಕ್ಕಾಗ್ಲಿ ನನ್ನ ಹತ್ರ ಅರ್ಹತೆ ಇಲ್ಲ, ಅರ್ಹತೆ ಇಲ್ಲಾದ್ರೂ ಆ ಕೆಲಸವನ್ನ ದೇವರು ನಮಗೆ ಕೊಡುದು. ಉದಾಹರಣೆಗೆ, ಲೋಕದಲ್ಲಿ ಒಬ್ಬ ವ್ಯಕ್ತಿ ಡಾಕ್ಟರ್ ಆಗ್ಬೇಕಾದ್ರೆ ಅವನಿಗೆ MBBS ಮಾಡುವ ಅರ್ಹತೆ ಆಗ್ಬೇಕು, ಅಥವಾ BAMS ಆದ್ರೂ ಮಾಡ್ಬೇಕು. ಅವನು ಡಾಕ್ಟರ್ ಆಗ್ಬೇಕಾದ್ರೆ ಅರ್ಹತೆ ಬೇಕು. ಎಲ್ರು ಡಾಕ್ಟರ್ ಅಂತ ಹೇಳಿಸ್ಕೊಳಕ್ ಆಗಲ್ಲ, ಕರೆಕ್ಟಾ? ಒಬ್ಬ ವ್ಯಕ್ತಿ ಅಡ್ವೊಕೇಟ್ ಆಗ್ಬೇಕಾದ್ರೆ ಅವನು LLB ಮಾಡಬೇಕು, ಅವನಿಗೆ ಅರ್ಹತೆ ಬೇಕು. LLB ಸರ್ಟಿಫಿಕೇಟ್ ಇದ್ರೆ ಅವನು ಅಡ್ವೊಕೇಟ್ ಆಗ್ಲಿಕ್ಕೆ ಸಾಧ್ಯ. ಒಬ್ಬ ಇಂಜಿನಿಯರ್ ಆಗ್ಬೇಕಾದ್ರೆ ಅವನು B ಅಥವಾ ಡಿಪ್ಲೊಮಾ ಮಾಡಲೇಬೇಕು. ಅವನ ಹತ್ರ B ಸರ್ಟಿಫಿಕೇಟ್ ಇಲ್ಲ ಆದ್ರೆ ಅವನು ಇಂಜಿನಿಯರ್ ಅಲ್ಲ. ಹಲೋ, ಇವು ಅರ್ಹತೆ ಇದ್ರೆ ನಿನಗೆ ಆ ಪೊಸಿಷನ್ ಸಿಗ್ತದೆ. ಡಾಕ್ಟರು, ಇಂಜಿನಿಯರು, ಅಡ್ವೊಕೇಟು, ಪೊಲೀಸ್ ಅಧಿಕಾರಿ, ಡಿಸ್ಟ್ರಿಕ್ಟ್ ಕಮಿಷನರು, ಅಸಿಸ್ಟೆಂಟ್ ಕಮಿಷನರ್ ಆಗಬೇಕಾದ್ರೆ ಅದಕ್ಕೆ ಬೇಕಾದ ಅರ್ಹತೆ ನಿನ್ನಲ್ಲಿ ಇರಬೇಕು. ಆದ್ರೆ ಬೈಬಲ್ ಹೇಳ್ತದೆ, ನಾನು ನೀನು ಯಾವ ಡಿಗ್ರಿ ಮಾಡಿಲ್ಲ. ಎದಕ್ಕಾಗಿ? ದೇವರ ವಾಕ್ಯ ಹೇಳ್ತದೆ, ನಿಮ್ಮಣ್ಣ ದೇವರು ತನ್ನ ಗುಣ ಕತ್ತಲೆಯಲ್ಲಿದ್ದಂತ ನಮ್ಮಣ್ಣ, ಎಲ್ಲಿದ್ದಂತ ನಮ್ಮಣ್ಣ? ಕತ್ತಲೆಯಲ್ಲಿದ್ದಂತ ನಮ್ಮಣ್ಣ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನ ಪ್ರಚಾರಪಡಿಸುವ ಯಾಜಕ ವರ್ಗದವರನ್ನಾಗಿಯೂ, ದೇವರ ಸ್ವಕೀಯ ಪ್ರಜೆಗಳನ್ನಾಗಿಯೂ, ದೇವರಿಗೆ ಮೀಸಲಾದ ಜನರಾಗಿಯೂ, ರಾಜವಂಶಸ್ಥರಾಗಿಯೂ ದೇವರು ನಿಮ್ಮನ್ನ ನೇಮಿಸಿದ್ದಾನೆ. ಹಲೋ, ನೀವೇಳ್ರಿ, ನೀವು ರಾಜವಂಶಸ್ಥರಾಗ್ಲಿಕ್ಕೆ ನೀವೇನು ಅರ್ಹತೆ ಪಡೆದಿದ್ದೀರಿ? ಯಾಜಕ ವರ್ಗದವರಾಗ್ಲಿಕ್ಕೆ ಏನು ಅರ್ಹತೆ ಪಡೆದಿದ್ದೀರಿ? ಏನು ಬೇಡ. ಬೈಬಲ್ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 8ನೇ ವಚನ ಓದ್ರಿ, ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟರೋ, ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ನಿಮಗೆ ದೇವರ ಮಕ್ಕಳಾಗುವ ಅಧಿಕಾರ ಹೊಂದುವುದಕ್ಕೆ ಯಾವ ಅರ್ಹತೆ ಇತ್ತು? ಹಲೋ, ಇವತ್ತು ಕಷ್ಟಪಟ್ಟು PhD ಮಾಡಿದಂತ ವ್ಯಕ್ತಿಗಳಿಗೂ ದೇವರ ಮಕ್ಕಳಾಗುವ ಅಧಿಕಾರ ಇಲ್ಲ. ಆದ್ರೆ ನನಗೆ ನಿನಗೆ ದೇವರು ತನ್ನ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದ. ಈ ಅಧಿಕಾರ ಯಾವ ಅರ್ಹತೆಯಿಂದ ಸಿಕ್ಕಿದೆ? ನೀವ್ ಹೇಳ್ರಿ. ಈ ಅಥಾರಿಟಿ ಪಡೆಯುವುದಕ್ಕಾಗಿ ಯಾವ ಕಷ್ಟ ನೀವು ಪಟ್ಟಿದ್ದೀರಿ? ಎಷ್ಟು ಶ್ರಮ ನೀವು ಪಟ್ಟಿದ್ದೀರಿ? ಒಬ್ಬ ವ್ಯಕ್ತಿ ಡಾಕ್ಟರ್ ಆಗ್ಬೇಕಾದ್ರೆ, ಅವನಿಗೆ ಡಾಕ್ಟರ್ ಅಧಿಕಾರ ಸಿಗಬೇಕಾದ್ರೆ ಎಷ್ಟು ಪ್ರಯಾಸ ಪಡ್ತಾನೆ. ನಿಮಗೆ ಡಾಕ್ಟರ್ ಅಲ್ಲ, ಅದಕ್ಕಿಂತ ಮಿಗಿಲಾದ ಅಧಿಕಾರ, ಅದು ದೇವರ ಮಕ್ಕಳಾಗುವ ಅಧಿಕಾರ, ರಾಜವಂಶಸ್ಥರಾಗುವ ಅಧಿಕಾರ. ಈ ಅಧಿಕಾರ ಪಡೆಯುವುದಕ್ಕೆ ನೀವು ಏನ್ ಪ್ರಯಾಸ ಪಟ್ಟಿರಿ? ನಥಿಂಗ್. ಆ ಮರ ಇದೆ, ಆ ಮರಕ್ಕೆ ಜೀವವೃಕ್ಷ ಅಂತ ಹೆಸರು. ಏನ್ರಿ ಇದು? ಎಲ್ಲಿದೆ? ಇದು ಭೂಲೋಕದಲ್ಲಿ ಇಲ್ಲ, ಇದು ಪರಲೋಕದಲ್ಲಿರುವಂತ ಒಂದು ವೃಕ್ಷ. ಈ ವೃಕ್ಷದ ಹಣ್ಣು ತಿನ್ನುವುದಕ್ಕೆ ಎಲ್ರಿಗೂ ಸಾಧ್ಯ ಇಲ್ಲ, ಕೇವಲ ಆತನ ಮಕ್ಕಳಿಗೆ ಮಾತ್ರ. ಈ ಜೀವ ವೃಕ್ಷದ ಹಣ್ಣು ತಿನ್ನುವ ಅರ್ಹತೆ ನಿಮಗಿತ್ತ, ನನಗಿತ್ತ? ಹೇಳ್ರಿ. ನೋ. ಇವತ್ತು ನನ್ನ ದೇವರ ಕೃಪೆ ಬಗ್ಗೆ ನಿಮ್ಗೆ ಹೇಳುವಾಗ್ಲೂ ನೀವಿನ್ನೂ ಸೀರಿಯಸ್ ಆಗಿ ತಗೋತಿಲ್ಲ. ನೀವು ಏನಾದ್ರೂ ನೆಗ್ಲೆಕ್ಟ್ ಮಾಡ್ರಿ, ದೇವರ ಕೃಪೆಯನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ನಮ್ಮ ಜೀವಿತದಿಂದ ಒಂದು ದಿವಸ ಆತನು ಕೃಪೆ ತೆಗೆದು ಹಾಕಿದ್ರೆ ಏನಾಗ್ತೇವೆ ಗೊತ್ತಾಗಲ್ಲ ನಾವು. ಆದ್ರೆ ಇನ್ನೂ ದೇವರು ನಮ್ಮ ಮೇಲೆ ಕೃಪೆ ಇಚ್ಚಿದ್ರಿಂದ ಪಾಪ ಮಾಡಿದ್ರು ಮಗನೇ ಮಗಳೇ ಅಂತ ಕರೀತಿದ್ದಾರೆ. ನೀನಿನ್ನೂ ನಾಶ ಆಗಿಲ್ಲ,
ನೀನು ಎಷ್ಟೋ ದೇವರಿಗೆ ವಿರೋಧವಾಗಿ ಮೋಸ ಮಾಡಿದೀಯ, ಆದರೂ ನನ್ನ ಮಗ, ಯಾಕೆ ನಿನ್ನ ಮೇಲೆ ಒಂದು ಕೃಪೆ ಇದೆ. ಈ ಕೃಪೆನ ಕಳ್ಕೊಳ್ಬೇಡ್ರಿ. ಈ ಕೃಪೆ ಅನ್ನುವಂಥದ್ದು ಒಂದು ನಿನ್ನಿಂದ ತೆಗೆದು ಹಾಕಿದ್ರೆ ನಿನ್ನ ಗತಿ ಏನಾಗ್ತದೆ ಗೊತ್ತಿಲ್ಲ. ಮಧ್ಯದಲ್ಲಿ ಇರುವುದೇ ಕೃಪೆ. ಈ ಗ್ರೇಸ್ ಎಲ್ರಿಗೂ ಇಲ್ಲ, ನಿನಗೆ ನನಗೆ ಕೊಡಲ್ಪಟ್ಟಿದೆ. ಇದನ್ನ ಲೈಟ್ ಆಗಿ ತಗೋಬೇಡ್ರಿ, ಸೀರಿಯಸ್ ಆಗಿರ್ರಿ. ದೇವರ ಕೃಪೆಯನ್ನ ಬಹಳ ಸೀರಿಯಸ್ ಆಗಿ ತಗೊಳ್ರಿ. ಅಂದ್ರೆ ಹೆಂಗೆ ಸೀರಿಯಸ್ ಆಗಿ ತಗೊಳ್ಳೋದು ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೇನೆ. ಹಾಗಾದ್ರೆ ದೇವರ ಕೃಪೆನ ಹೆಂಗೆ ಸೀರಿಯಸ್ ಆಗಿ ತಗೊಳ್ಬೇಕಂತ ಹಾಗೆ ವಾಕ್ಯ ಓದ್ತಾ ಹೋಗೋಣ ನಾವು. ಎಫೆಸದವರಿಗೆ ಬರೆದ ಪತ್ರಿಕೆ 2:4-5 ಹೇಳ್ತದೆ. ಓದ್ರಿ ಬೇಗ ಫಾಸ್ಟ್ ಆಗಿ. ಆತನು ಆದರೆ ಕರುಣಾನಿಧಿಯಾಗಿರುವ ದೇವರು, ನನ್ನ ದೇವರು, ಬೈಬಲ್ ಹೇಳ್ತದೆ ಕರುಣಾನಿಧಿ, ಕನಿಕರ ಉಳ್ಳ ದೇವರು, ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಏನಿಟ್ಟು ನಮ್ಮ ಮೇಲೆ, ಬೈಬಲ್ ಹೇಳ್ತದೆ ಮಹಾಪ್ರೀತಿಯನ್ನ ಇಟ್ಟು. ಓಕೆ, ಹಲೋ, ನಿಮಗ್ ಗೊತ್ತಾ ನೀವು ಸತ್ತಿದ್ರಿ, ಆದ್ರೆ ನಿಮ್ಮ ಒಳಗಡೆ ಮತ್ತೆ ಜೀವ ತುಂಬಿದ ದೇವರು. ಸತ್ತವರಾದ ನಿಮ್ಮನ್ನ ದೇವರು ಬದುಕಿಸಿದಾನೆ. ಹೆಂಗೆ? ಬೈಬಲ್ ಹೇಳ್ತದೆ ಕೃಪೆ. ಹಲ್ಲೆಲೂಯಾ. ಆ ಕೃಪೆಯಿಂದ ನೀವತ್ತು ಜೀವಂತವಾಗಿದ್ದೀರಿ. ವಾಕ್ಯ ಹೇಳ್ತದೆ ಅಪರಾಧ ನಾವು ಎಷ್ಟು ಮಾಡಿದ್ದೇವೆ ಅಂದ್ರೆ, ಈ ಬೈಬಲ್ ಹೇಳ್ತದೆ ಪಾಪ ಕೊಡುವ ಸಂಬಳ ಮರಣ. ಅದರ ಅರ್ಥ ನಾವೆಲ್ಲರೂ ಪಾಪ ಮಾಡಿ ಮರಣಕ್ಕೇನೆ ಯೋಗ್ಯರು. ಆದ್ರೆ ದೇವರು ನಮ್ಮನ್ನ ಸಾಯಿಸಲಿಲ್ಲ. ನೀವೆಂದಿಗೂ ಸಾಯುವುದಿಲ್ಲ ಅಂತ ಸಹ ದೇವರು ಹೇಳಿದ್ದಾರೆ. ಇವತ್ತು ದೇವರು ಅಪರಾಧ ದಸೆಯಿಂದ ಸತ್ತವರಾಗಿದ್ದ ನಮ್ಮನ್ನ ಯೇಸು ಕ್ರಿಸ್ತನೊಟ್ಟಿಗೆ ಬದುಕಿಸಿದ, ಬದುಕುವ ವ್ಯಕ್ತಿಗಳಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ಅದು ಹೇಗೆ? ಬೈಬಲ್ ಹೇಳುತ್ತದೆ ಕೃಪೆಯಿಂದ, ಕೃಪೆಯಿಂದ, ಕೃಪೆಯಿಂದ. ಬೈ ಹಿಸ್ ಗ್ರೇಸ್ ವಿ ಹ್ಯಾವ್ ಬೀನ್ ಸೇವ್ಡ್. ಸೇವ್ಡ್ ಅಂದ್ರೆ ಬದುಕಿದ್ದೀರಿ, ಸತ್ತಿಲ್ಲ, ಜೀವಂತವಾಗಿದ್ದೀರಿ. ಪ್ರಿಯರೇ, ನಾನು ಹೇಳ್ತೇನೆ, ವಿಶೇಷವಾಗಿ ಯೌವನಸ್ಥರಿಗೆ ಹೇಳ್ತಾ ಇದ್ದೇನೆ, ನೀವು ಲೋಕವನ್ನು ಎಷ್ಟೇ ಬೆನ್ನತ್ತಿ ಹೋಗ್ಬೋದು, ಎಷ್ಟೇ ಲೋಕದ ನೀವು ಸಂಪಾದನೆ ಮಾಡಬಹುದು, ಆದರೆ ನಿಮ್ಮ ಸೇಫ್ಟಿ ದೇವರ ಕೃಪೆಯಲ್ಲಿದೆ. ನಿಮ್ಮ ಸಂರಕ್ಷಣೆ ಎಲ್ಲಿ ಇಲ್ಲ, ಅದು ದೇವರ ಕೃಪೆಯಲ್ಲಿದೆ. ಇವತ್ತು ಎಷ್ಟೋ ಕೇಡುಗಳು ನಿಮ್ಗಾಯ್ತು, ಅಪಘಾತಗಳಾಯ್ತು, ಆದ್ರೂ ನೀವು ಸತ್ತಿಲ್ಲ. ಯಾಕೆ? ದೇವರ ಕೃಪೆ ನಿಮ್ಮ ಮೇಲಿದೆ. ಅದನ್ನ ನೆನೆಸ್ಕೊಳ್ರಿ ಪ್ರಿಯರೇ. ಲೋಕದ ಟಕ್ ಟಕ್ ಸಾಯ್ತಿದ್ದಾರೆ ಜನ, ಗೊತ್ತಾ? ಒಂದೊಂದು ಅಪಘಾತದಲ್ಲಿ ಸಾಯ್ತಿದ್ದಾರೆ. ನೀವು ಸತ್ತಿಲ್ಲ. ನಿಮ್ಮನ್ನು ಸಾಯಕ್ಕೂ ದೇವರು ಬಿಡುವುದಿಲ್ಲ. ಯಾಕೆಂದ್ರೆ ಆತನ ಕೃಪೆ ನಿಮ್ಮ ಮೇಲಿದೆ. ಹಲ್ಲೆಲೂಯಾ. ಆ ಕೃಪೆಗಾಗಿ ಎವ್ರಿ ಡೇ ದೇವರಿಗೆ ಸ್ತೋತ್ರ ಮಾಡ್ರಿ. ದೇವರು ಎಂತ ಕೃಪೆ ಇಟ್ಟಿದ್ದಿ ಸ್ವಾಮಿ. ಇವತ್ತು ನಾನು ಒಂದು ಕಾಲದಲ್ಲಿ ಯಾರು ನನ್ನ ನೆನೆಸ್ತಿರ್ಲಿಲ್ಲ, ಆದ್ರೆ ಇವತ್ತು ಎಲ್ಲರೂ ನನ್ನ ನೆನೆಸುವ ಹಾಗೆ ನೀನು ಮಾಡಿದ್ದಿ. ಯಾರು ನನ್ನನ್ನು ಲಕ್ಷ್ಯಕ್ಕೆ ತಗೊಳ್ತಿರ್ಲಿಲ್ಲ, ಆದ್ರೆ ಇವತ್ತು ಎಲ್ಲರೂ ನನ್ನ ಲಕ್ಷ್ಯಕ್ಕೆ ತಗೊಳ್ಳುವಂಗೆ ನೀನು ಮಾಡಿದ್ದಿ. ಇದು ಆತನ ಕೃಪೆ. ಎವ್ರಿ ಡೇ ಎವ್ರಿ ಡೇ ಎವ್ರಿ ಡೇ, ಪ್ರತಿ ದಿವಸ ಆ ಕೃಪೆನ ನೆನಪಿಸ್ರಿ. ನೆನಪಿಸಿ ದೇವರಿಗೆ ಸ್ತೋತ್ರ ಹೇಳ್ರಿ, ಕೃತಜ್ಞತೆಯನ್ನು ಸಲ್ಲಿಸ್ರಿ. ಹಲ್ಲೆಲೂಯಾ. ಪ್ರಲಾಪಗಳ ಪುಸ್ತಕ ಹೇಳ್ತದೆ, ಇವತ್ತು ನೀನು ಬದುಕಿದ್ದೆ, ನೀನು ಉಳಿದಿದ್ದೆ. ಪಕ್ಕದವ್ರಿಗೆ ಹೇಳ್ರಿ, ನೀನು ಉಳಿದಿದ್ದೆ ದೇವರ ಕೃಪೆಯಿಂದ, ಕರುಣೆಯಿಂದ. ಯಾಕೆಂದ್ರೆ ಆತನ ಕೃಪಾ ವರವು ನಿಂತು ಹೋಗುವುದೇ ಇಲ್ಲ. ಹಲ್ಲೆಲೂಯಾ. ನೀನ್ ಎದರಿಂದ ಬದುಕಿದ್ಯಾ? ನೀನ್ ಹೇಳ್ಬೋದು, ಪಾಸ್ಟ್ರೆ ಒಳ್ಳೆ ಊಟ ಮಾಡ್ತಿದ್ರಿ, ನಾನು ತುಂಬಾ ಚೆನ್ನಾಗಿ ಊಟ ಮಾಡ್ತೀನ್ರಿ, ಎಲ್ಲ ವಿಟಮಿನ್ ಮಿನರಲ್ಸ್ ತಗೋತೀನ್ರಿ, ಅದಕ್ಕೆ ನಾನು ಚೆನ್ನಾಗಿದ್ದೀನಿ. ಇದು ನಿನ್ನ ಮೂರ್ಖತನ. ಇದು ನಿನ್ನ ಮೂರ್ಖತನ. ಎವ್ರಿ ಡೇ ಜಿಮ್ ಮಾಡುವಂತ ಪುನೀತ್ ರಾಜ್ಕುಮಾರ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಅವನಷ್ಟು ಎಕ್ಸರ್ಸೈಸ್ ಮಾಡ್ತಿದ್ರಾ? ಅವನಷ್ಟು ಹೆಲ್ತ್ ಕಾಪಾಡ್ಕೊಳ್ಳೋಕೆ ಆಗಲ್ಲ, ಆದ್ರೂ ಅವ್ನು ಸತ್ತೋದ. ನಾವು ಯಾವ ಎಕ್ಸರ್ಸೈಸು ಮಾಡೋದಿಲ್ಲ, ಸಿಕ್ಕಿದೆ ಇಲ್ಲ, ಸಿಗಾಕಿಲ್ಲ ಅಂದ್ರೆ ತಿಂತಾನೆ ಇರ್ತೀರಿ, ಆದ್ರೂ ಸತ್ತಿಲ್ಲ, ಆದ್ರೂ ಹಾರ್ಟ್ ಅಟ್ಯಾಕ್ ಆಗಿಲ್ಲ. ಯಾಕೆ? ಪ್ರಲಾಪ 3:22 ಹೇಳ್ತದೆ, ನಾವು ಉಳಿದಿರುವುದು ಆತನ ಕರುಣೆಯಿಂದ.
ಹಲ್ಲೆಲೂಯ. ಎವ್ರಿ ಡೇ ಎದ್ದ ತಕ್ಷಣ ಹೇಳ್ರಿ, ಸ್ವಾಮಿ ಹೊಸ ದಿನ ನೋಡ್ಲಿಕ್ಕೆ ಸಹಾಯ ಮಾಡಿದಿ ನಿನ್ನ ಕರುಣೆಯಿಂದ, ನಿನ್ನ ಕೃಪೆಯಿಂದ. ಇವತ್ತು ನಾನು ಉಳಿದಿದ್ದು ಜೀವಂತವಾಗಿ ದೇವರೇ ನಿನ್ನ ಕೃಪೆಯಿಂದ. ಎವ್ರಿ ಡೇ ಹೇಳ್ರಿ ಪ್ರಿಯರೇ, ಹಲ್ಲೆಲೂಯ. ಯಾಕೆ ಗೊತ್ತಾ? ನಾವು ಆತನ ಕೃಪೆಯಲ್ಲಿದ್ದೇವೆ, ಆತನ ಕೃಪೆಯಲ್ಲಿ ನಿಂತಿದ್ದೇವೆ, ಆತನ ಕೃಪೆಯಲ್ಲಿ ನಾವು ನೆಲೆಗೊಂಡಿದ್ದೇವೆ. ನಾವು ಕೇವಲ ನಮ್ಮ ಮೇಲೆ ಕೇವಲ ಒದಕಿ ಇಲ್ಲ, ದೇವರು ನಮ್ಮನ್ನ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ವಿ ಆರ್ ನಾಟ್ ಜಸ್ಟ್ ಕವರ್ಡ್, ವಿ ಆರ್ ಸೇವ್ಡ್. ಸೇವ್ಡ್ ಅಂದ್ರೆ ಆಲ್ರೆಡಿ ಸಂರಕ್ಷಿಸಲ್ಪಟ್ಟಿದ್ದೇವೆ. ಯಾರಿಂದ? ದೇವರ ಕೃಪೆಯಿಂದ. ಕೇವಲ ಕ್ಷಮಿಸಲ್ಪಡಲಿಲ್ಲ, ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯ. ಎದರಿಂದ? ದೇವರ ಕೃಪೆಯಿಂದ. ದೇವರ ಕೃಪೆಯಿಂದ. ರೋಮಾಪುರ 9:16 ತುಂಬಾ ಚೆನ್ನಾಗಿದೆ ವಾಕ್ಯ, ತೆಗಿರಿ. ಓಕೆ. ಹಲೋ, ದೇವರ ವಾಕ್ಯ ಹೇಳ್ತದೆ, ದೇವರ ಕೃಪೆಗಾಗಿ ಏನಾದ್ರೂ ಕಷ್ಟಪಡ್ಬೇಕೇನ್ರಿ? ಪ್ರಯತ್ನ ಪಡ್ಬೇಕಾ? ಇವತ್ತು ಲೋಕದಲ್ಲಿ ಪ್ರಯತ್ನ ಪಡ್ತಿದ್ದಾರೆ, ಕಷ್ಟ ಪಡ್ತಿದ್ದಾರೆ. ಹೆಂಗಾರು ದೇವರ ಕರುಣೆ ದಯೆ ನನ್ನ ಮೇಲೆ ಬರಲಿ ಸ್ವಾಮಿ. ಮುಂಜಾನೆ 4 ಗಂಟೆಗೆ ಎದ್ದು ಮಡಿ ಸ್ನಾನ ಮಾಡ್ತಾರೆ, ಪಾದಯಾತ್ರೆಗಳನ್ನ ಮಾಡ್ತಾರೆ. ಹೌದಾ? ಇದಕ್ಕೆ ದೇವರ ದಯೆ. ಅದ್ರ ವಾಕ್ಯ ಹೇಳ್ತದೆ, ದೇವರ ದಯೆ ಪ್ರಯತ್ನದಿಂದ ಸಿಗುವುದಲ್ಲ. ಹೌದಾ? ದೇವರ ದಯೆ ಮನುಷ್ಯರಿಗೆ ಇಚ್ಛಿಸುವುದಿಂದಾಗಲಿ ಪ್ರಯತ್ನಿಸುವುದಾಗಲಿ ದೊರೆಯುವುದಿಲ್ಲ. ದೇವರು ಯಾರನ್ನ ಕರುಣಿಸ್ತಾನೋ ಅವರ ಮೇಲೆ ತನ್ನ ದಯೆಯನ್ನು ಸುರಿಸ್ತಾನೆ. ಹಲ್ಲೆಲೂಯಾ. ಪ್ರಿಯರೇ, ಲೋಕದಲ್ಲಿ ಸಾವಿರಾರು ಜನ ಇದ್ದಾರೆ, ಲಕ್ಷಗಟ್ಟಲೆ ಜನ ಇದ್ದಾರೆ. ಅವರ ಮೇಲೆ ದೇವರು ತನ್ನ ಕರುಣೆ ತೋರಿಸಲಿಲ್ಲ, ಅದರಲ್ಲಿ ನಿಮ್ಮ ಮೇಲೆ ಕರುಣೆ ತೋರಿಸಿದ್ದಾರೆ. ಹೌದಾ? ನಿಮ್ಮ ಕಣ್ಣು ಮುಂದೆ ಜನರು ಪ್ರಯತ್ನ ಪಡ್ತಿದ್ದಾರೆ, ದೇವರ ದಯ ಸಿಗಲಿ ಅಂತ. ಅವ್ರು ಯಾರ ಮೇಲೆ ದಯ ಇಲ್ಲ. ಸಾವಿರಾರು ಜನರ ಮಧ್ಯದಲ್ಲಿ ದೇವರು ನಿನ್ನನ್ನು ಆರಿಸಿಕೊಂಡ್ರು. ನಿನ್ನ ನಾನು ಕರುಣಿಸ್ತೇನೆ ಮಗನೇ, ನಿನ್ನ ನಾನು ಕರುಣಿಸ್ತೇನೆ ಮಗಳೇ. ಇವತ್ತು ನಾವು ಒಳ್ಳೆ ಬಿಸ್ನೆಸ್ ಇದೆ, ಇದು ಆತನ ಕೃಪೆ. ಇವತ್ತು ನಾನು ಒಳ್ಳೆ ಸಂಬಳ ಇದೆ, ಅದು ದೇವರ ಕೃಪೆ. ನನಗಿವತ್ತು ಒಳ್ಳೆ ಮನೆ ಇದೆ, ದೇವರ ಕೃಪೆ. ಒಳ್ಳೆ ಆರೋಗ್ಯ ಇದೆ, ಅದು ದೇವರ ಕೃಪೆ. ನಾನು ಜೀವಿಸ್ತಾ ಇದ್ದೇನೆಂದ್ರೆ ದೇವರು ಹೇಳ್ತಾರೆ ಅದು ಆತನ ಕೃಪೆ. ಬಿಕಾಸ್ ಗಾಡ್ ಇಸ್ ಫೇತ್ಫುಲ್. ಆತನೇನಾಗಿದ್ದಾನೆ? ನಂಬಿಗಸ್ತನಾಗಿದ್ದಾನೆ. ಇನ್ನು ನನಗೋಸ್ಕರ ನಿನಗೋಸ್ಕರ ಕೆಲಸ ಮಾಡ್ತಿದ್ದಾನೆ. ಇನ್ನು ನನಗಾಗಿ ನಿನಗಾಗಿ ಚಿಂತಿಸ್ತಿದ್ದಾನೆ. ಯು ಆರ್ ಸೆಲೆಕ್ಟೆಡ್. ಯಾಕೆ? ಬಿಕಾಸ್ ಆಫ್ ಹಿಸ್ ಗ್ರೇಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾನು ಹೇಳ್ತೇನೆ, ಯಾರನ್ನ ದೇವರು ಆರಿಸಿಕೊಂಡಿದ್ದಾರೋ ಅವರ ಭವಿಷ್ಯಕ್ಕಾಗಿ ಚಿಂತಿಸುವ ಅವಶ್ಯಕತೆ ಇಲ್ಲ. ನಾಳೆ ಏನ್ ಮಾಡ್ಲಿ, ನಾಡ್ದೇನ್ ಮಾಡ್ಲಿ, ಮುಂದಿನ ವರ್ಷ ಏನ್ ಮಾಡ್ಲಿ, ಅದರ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ದೇವರು ತನ್ನ ಕೃಪೆಯಿಂದ ನಿನ್ನನ್ನು ಕರುಣಿಸಿದ್ದಾರೆ, ನಿನ್ನನ್ನು ಕನಿಕರಿಸಿದ್ದಾರೆ, ನಿನ್ನ ಜೊತೆ ಯಾವಾಗಲೂ ಇರ್ತಾರೆ. ಹಲ್ಲೆಲೂಯಾ. ಒಂದ್ ತಿಳ್ಕೊಡ್ರಿ, ದೇವರ ಕೃಪೆ ಎಲ್ಲಿ ತನಕ ನಿನ್ನ ಮೇಲೆ ಇರ್ತದೋ ಅಲ್ಲಿ ತನಕ ಸೈತಾನ್ ಏನೇ ಪ್ರಯತ್ನ ಪಡ್ಲಿ, ನೀನ್ ಮಾತ್ರ ನಾಶ ಆಗುವುದಿಲ್ಲ, ನೀನ್ ಮಾತ್ರ ಹಾಳಾಗುವುದಿಲ್ಲ. ಬೈಬಲ್ ನಾನು ರಾತ್ರಿ ಓದ್ತಾ ಇರುವಾಗ ಒಂದು ಘಟನೆ ಓದಿದೆ, ಎಷ್ಟು ಬ್ಯೂಟಿಫುಲ್ ಆಗಿತ್ತಂದ್ರೆ, ಯೋಷಾಫಾಟನ ಬಗ್ಗೆ ಸ್ಟಡಿ ಮಾಡುವಾಗ ದೇವರು ಮಾತನಾಡಿದ್ರು ಯೋಷಾಫಾಟ ವಿಷಯದಲ್ಲಿ. ಯೋಷಾಫಾಟನು ಇಸ್ರಾಯೇಲ್ ಯಹೂದದ ಅರಸನಾಗಿದ್ದ. ಯಾರು? ಯೋಷಾಫಾಟ ಈಸ್ ಅ ಕಿಂಗ್ ಆಫ್ ಜುಡಾಸ್, ಯಹೂದದ ಅರಸನಾಗಿದ್ದ. ಆಗ ಇಸ್ರಾಯೇಲರೊಬ್ಬ ದುಷ್ಟ ಅರಸನು ಇದ್ದ. ಆದ್ರೆ ಇವ್ರ ಜೊತೆಗೆ ಅವನು ಸ್ನೇಹ ಮಾಡ್ತಾನೆ. ಯಾರು? ಯೋಷಾಫಾಟ. ಯಾಕೆ? ಇವನು ಸಹ ಇಸ್ರಾಯೇಲ್ ಅವನು ಅಂತ, ಬಟ್ ಅವನು ದುಷ್ಟ. ಏನಾಗ್ತದೆ, ಒಂದು ದಿವಸ ಇಸ್ರಾಯೇಲ್ ಅರಸನು ಯೋಷಾಫಾಟನು, ಯಹೂದದ ಅರಸನು, ಇಬ್ರು ಸೇರಿ ಅರಾಮ್ಯರ ವಿರುದ್ಧ ಯುದ್ಧ ನಡೀತದೆ. ಯುದ್ಧಕ್ಕಾಗಿ ಹೋಗ್ಬೇಕು. ಮತ್ತೆ ಯಾರ ವಿಷಯದಲ್ಲಿ? ಅರಾಮ್ಯರಿಗೆ ವಿರೋಧವಾಗಿ ಯುದ್ಧ ನಡಿಬೇಕೀಗ. ಆಗ ಇಸ್ರಾಯೇಲ್ ಅರಸನಾದ ದುಷ್ಟನ್ ಏನ್ ಹೇಳ್ತಾನೆ ಗೊತ್ತಾ? ಯೋಷಾಫಾಟನ ಒಂದು ಮಾತು ಹೇಳ್ತಾನೆ. ಯೋಷಾಫಾಟನೇ, ನೀನು ರಣರಂಗಕ್ಕೆ ಬರುವಾಗ
ನಿನ್ನ ರಾಜವಸ್ತ್ರಗಳನ್ನು ಧರಿಸಿಕೊಂಡು ಬಾ. ಏನು? ನೀನು ರಾಜವಸ್ತ್ರ ಅಂದ್ರೆ ನೀನು ಅರಸನಂತೆ ಬಾ, ನಾನು ಮಾತ್ರ ವೇಷ ಹಾಕೊಂಡು ಬರ್ತೇನೆ. ಏನ್ ಹೇಳ್ತಾನೆ? ನಾನು ವೇಷವನ್ನು ಹಾಕೊಂಡು ಬರ್ತೇನೆ, ನೀನು ರಾಜನ ಬಟ್ಟೆಯನ್ನು ಉಟ್ಕೊಂಡು ಬಾ ಅಂತಾನೆ. ಯೆಹೋಷಾಫಾಟ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವನು ಯಥಾ ಪ್ರಕಾರ ರಾಜನಂತೆ ಯುದ್ಧಕ್ಕೆ ಬರ್ತಾನೆ. ಇವನು ವೇಷವನ್ನು ಹಾಕೊಂಡು ಬರ್ತಾನೆ. ಆಗ ಶತ್ರು ಪಾಳೆದವರು ಏನ್ ಹೇಳ್ತಾರಂದ್ರೆ, ಶತ್ರು ಪಾಳೆದ ಅರಸ ಒಂದು ಮಾತು ಹೇಳ್ತಾನೆ. ಏನು? ಸಾಮಾನ್ಯ ಸೈನಿಕರ ಮೇಲೆ ಅಟ್ಯಾಕ್ ಮಾಡಬೇಡ್ರಿ. ಯಾರ ಮೇಲೆ? ಸಾಮಾನ್ಯ ಸೈನಿಕರು, ಸಾಮಾನ್ಯ ಜನರ ಮೇಲೆ ಅಟ್ಯಾಕ್ ಮಾಡಬೇಡ್ರಿ. ಯಾರು ಇಸ್ರೇಲ್ ಅರಸನಾಗಿದ್ದಾನೋ ಅವನನ್ನೇ ಅಟ್ಯಾಕ್ ಮಾಡ್ರಿ, ಅವನ ಮೇಲೆ ಗುರಿ ಇಡ್ರಿ. ಈ ಅಪ್ಪಣೆ ಕೊಟ್ಟ ರಾಜ ಶತ್ರುಪಾಳ್ಯಕ್ಕೆ. ಈಗ ಶತ್ರುಪಾಳ್ಯದ ಎಲ್ಲಾ ಸೈನಿಕರು ಅರಸನೆಲ್ಲಿ ಅಂತ ಹುಡುಕುವಾಗ ಯಾರು ಕಾಣ್ತಾರೆ? ಆ ದುಷ್ಟ ಏನ್ ಪ್ಲಾನ್ ಮಾಡಿದ ಗೊತ್ತಿತ್ತು ಅವನಿಗೆ. ನಾನು ರಾಜನ ಬಟ್ಟೆ ಹಾಕೊಂಡು ಹೋದ್ರೆ ಫಸ್ಟ್ ಅಟ್ಯಾಕ್ ನನ್ನ ಮೇಲೆ, ಅಟ್ಯಾಕ್ ಆದ್ರೆ ಯಾರ ಮೇಲಾಗ್ಲಿ? ಯಾರ ಮೇಲಾಗ್ಲಿ? ಯೆಹೋಷಾಫಾಟನ ಮೇಲಾಗಲಿ. ಆದ್ರೆ ಆ ದುಷ್ಟ ಅರಸನಿಗೆ ಗೊತ್ತಿರ್ಲಿಲ್ಲ ಯೆಹೋಷಾಫಾಟನ ಮೇಲೆ ದೇವರ ಕೃಪೆ ಇತ್ತಂತ. ಹಲ್ಲೆಲೂಯಾ. ಶತ್ರು ಪಾಳೆದ ಎಲ್ಲ ಅರಸರು ಯೆಹೋಷಾಫಾಟನಿಗೆ ಮುತ್ತಿಗೆ ಹಾಕ್ಬಿಡ್ತಾರೆ, ಸುತ್ತಲೂ ಹೊರದು ಬಿಡ್ತಾರೆ. ತಿಳ್ಕೊಡ್ರಿ, ಸುತ್ತಲೂ ಯೆಹೋಷಾಫಾಟನ ಸುತ್ತಲೂ ಸೈನಿಕರು ಮಧ್ಯದಲ್ಲಿ ಒಬ್ಬನೇ ಯೆಹೋಷಾಫಾಟ ಸಿಕ್ಕಾಕೊಂಡ. ಎಲ್ಲರೂ ಬಾಣಗಳನ್ನು ಹಿಡ್ಕೊಂಡು ಅವನ ಮೇಲೆ ಶೂಟ್. ಆಗ ಅವನು ಮಾಡಿದ್ ಒಂದೇ, ಕಣ್ಣುಗಳನ್ನು ಮುಚ್ಚಿ ಪರಲೋಕದ ಕಡೆಗೆ ಕೈಗಳನ್ನೆತ್ತಿ ದೇವರಿಗೆ ಹೆಸರನ್ನ ಕೂಗಿ ಕೊಡ್ತಾನಷ್ಟೇ. ನನ್ನ ದೇವರಾದ ದೇವರೇ ಯೆಹೋವನೇ. ಅಷ್ಟೇ ರೀ. ಹಲೋ, ಯಾವಾಗ ದೇವರ ಕೂಕೊಂಡು ಇಮ್ಮಿಡಿಯೇಟ್ ಆಗಿ ದೇವರ ಶಬ್ದ ಅಲ್ಲಿ ಬರ್ತದೆ. ದೇವರ ಶಬ್ದ ಬಂದು ಸುತ್ತಲೂ ಹೊರದಂತ ಎಲ್ಲ ಸೈನಿಕರು ಹೆದರಿ ಓಡೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲ್ಲೆಲೂಯಾ. ಆಗ ಒಬ್ಬ ಸೈನಿಕ ಗುರಿ ಇಡುವುದಿಲ್ಲ. ಏನಿಡುವುದಿಲ್ಲ? ಗುರಿ ಇಡುವುದಿಲ್ಲ, ಸುಮ್ಮನೆ ಬಾಣ ಬೀಸ್ಬಿಡ್ತಾನೆ. ಏನ್ರಿ? ಸುಮ್ಮನೆ ಬಾಣ ಬೀಸ್ತಾನೆ. ಆ ಬಾಣ ಯಾರು ವೇಷ ಹಾಕೊಂಡಿದ್ನಲ್ಲ, ಸೀದಾ ಅವನ ಕವಚದ ಸಂಧಿ ಒಳಗಡೆ ಹೋಗಿ ಚುಚ್ಚಿಬಿಡ್ತದೆ. ದುಷ್ಟ ಅರಸ. ಹಲೋ, ಗುರಿ ಇಡ್ಲಿಲ್ರಿ ಅವನು, ಸುಮ್ಮನೆ ಬಾಣ ಬಿಟ್ಟಂತ. ಅದು ಯಾರಿಗೋಗಿ ಬಿತ್ತು? ಯಾವನು ವೇಷ ಹಾಕೊಂಡು ಪ್ಲಾನ್ ಕೊಟ್ಟಿದ್ನಲ್ಲ, ಸೀದಾ ಅವನ ಕವಚದ ಸಂಧಿ ಒಳಗಡೆ ಹೊಕ್ಕು ಬಹುದೂರ ಗಾಯ ಆಯ್ತಂತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನು ಸತ್ತೋಗ್ತಾನೆ. ಆದ್ರೆ ಯೆಹೋಷಾಫಾಟನು ಸುರಕ್ಷಿತವಾಗಿ ಮನೆಗೆ ಹೋಗ್ತಾನೆ. ಹಲ್ಲೆಲೂಯಾ. ಯಾಕೆ? ದೇವರ ಕೃಪೆ ಅವನ ಮೇಲಿತ್ತು. ನಾನು ಅದೇ ಹೇಳ್ತೀನಿ, ದೇವರ ಕೃಪೆ ನಿನ್ ಮೇಲಿದ್ರೆ ಎಂತ ಶತ್ರು ಪಾಳೆದವ್ರು ನಿನ್ ಸುತ್ತಲೂ ಆವರಿಸಲ್ರಿ. 91ನೇ ಕೀರ್ತನೆ, ಯಾವ ಕೇಡು ನಿನಗೆ ಸಂಭವಿಸ್ತದೆ, ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಯಾಕೆ? ದೇವರ ಕೃಪೆ ನಿನ್ನ ಮೇಲಿದೆ. ಆ ಕೃಪೆಗೆ ಚಪ್ಪಾಳೆ ತಟ್ಟುನ ಗಚ್ಚಿಯಾಗಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಅದಕ್ಕೆ ನಾನು ಹೇಳೋದು, ಎವ್ರಿ ಡೇ ಆ ಕೃಪೆನ ನೆನೆಸ್ರಿ. ಏನೇ ಮರಿರಿ, ದೇವರ ಕೃಪೆಯನ್ನ ಮರಿಬೇಡ್ರಿ. ಏನೇ ಮರಿರಿ, ದೇವರ ಕೃಪೆ ಮರಿಬೇಡ್ರಿ. ಮನೆಗೆ ಹೋಗಿ ಓದಿಕೊಡ್ರಿ ಆ ಸ್ಟೋರಿ. ಒಂದು ಪೂರ್ವಕಾಲ ವೃತ್ತ ಅಂತ 17ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಓಕೆ, ಸೊ ಆ ಕೃಪೆಯನ್ನ ನೀವು ನೆನೆಸಿಕೊಳ್ಳ್ರಿ ಪ್ರಿಯರೇ. ಎವ್ರಿ ಡೇ ಪ್ಲೀಸ್ ಡೋಂಟ್ ಫಾರ್ಗೆಟ್. ಆ ಏನೇ ಮರೆತರು ಈ ಕೃಪೆಯನ್ನ ಮರಿಬೇಡ್ರಿ. ಒಂದು ವಚನ ನಂಗೆ ಬಹಳ ಇಷ್ಟ ಆಗ್ತದೆ. ಓಕೆ, ಹೌ ವಿ ಟ್ರೀಟ್ ಗಾಡ್ಸ್ ಮರ್ಸಿ. ಓಕೆ, ಓದ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 3 ವಚನ. ಎಸ್, ಹಲೋ, ಎವ್ರಿ ಡೇ ನೀವೆಲ್ಲಿ ತಪ್ಪಿ ಹೋಗ್ತೀರೆಂಬ ಭಯ ನಿಮಗಿರಲಿ. ಯಾಕೆ? ದೇವರು ಯಾರ ಮೇಲೆ ಕೃಪೆ ಇಡ್ತಾನೆ? ದೀನರ ಮೇಲೆ. ಬೈಬಲ್ ಹೇಳ್ತದೆ, ದೇವರು ಯಾರಿಂದ ಕೃಪೆ ತೆಗೆದು ಹಾಕ್ತಾನೆ? ಅಹಂಕಾರಿಗಳು. ದೇವರ ಕೃಪೆ ನಿನ್ನಿಂದ ಹೋಗ್ಬಾರ್ದಂದ್ರೆ ಯಾವಾಗ್ಲೂ ದೀನ ಮನುಷ್ಯನಾಗಿರು. ಹಂಬಲ್, ತಗ್ಗಿಸಿಕೊಳ್ಳೋ ವ್ಯಕ್ತಿಯಾಗು. ಯಾಕೆಂದ್ರೆ ಬೈಬಲ್ ಸ್ಪಷ್ಟ ಹೇಳ್ತದೆ, ದೇವರು ಗರ್ವಿಷ್ಠರನ್ನ ಎದುರಿಸ್ತಾನೆ, ದೀನರಿಗಾದರೂ ತನ್ನ ಕೃಪೆಯನ್ನು ತೋರಿಸ್ತಾನೆ. ಅದರ ಅರ್ಥ, ಎವ್ರಿ ಡೇ ನೀವು
ಕೇಳುವ ಸಂಗತಿಗಳಿಗೆ, ಲೋಕದ ಎಲ್ಲಾ ಸಂಗತಿಗಳನ್ನು ಕೇಳಿ ತಪ್ಪಿ ಹೋಗುವೆಂಬ ಭಯಪಚ್ಚವುಗಳಿಗೆ ಹೆಚ್ಚಾಗಿ ಏನ್ ಮಾಡ್ಬೇಕಂತ ನೀವು ಲಕ್ಷ್ಯ ಕೊಡ್ಬೇಕು. ಯಾಕೆಂದ್ರೆ ಎರಡನೇ ವಾಕ್ಯ ಯಾವುದು? ಎಸ್, ಸಾಕ್ರಿ ದೇವರ ವಾಕ್ಯ ಹೇಳ್ತದೆ, ನಿನಗೆ ರಕ್ಷಣೆ ಬಗ್ಗೆ ದೇವರ ಕೃಪೆ ಬೇಕೆ. ದೇವದೂತರ ಮೂಲಕ ನಿನಗೆ ತಿಳಿಸಲ್ಪಟ್ಟ ವಾಕ್ಯವು ಅದು ಸ್ಥಿರವಾಗಿದ್ದು, ಅದನ್ನು ಮೀರಿ ದೇವರ ವಾಕ್ಯವನ್ನ ಉಲ್ಲಂಘಿಸಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನೀನು ಮಾಡೋ ಪ್ರತಿಯೊಂದು ತಪ್ಪಿಗೂ ವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟು. ಕೃಪೆ ಇದೆ ಅಂತ ತಕ್ಷಣ ಇಟ್ ಈಸ್ ನಾಟ್ ಅ ಗ್ರೇಸ್, ಇಟ್ ಈಸ್ ನಾಟ್ ಅ ಲೈಸೆನ್ಸ್ ಅಂತ. ಕೃಪೆ ಇದೆ ಅಂದ ತಕ್ಷಣ ಲೈಸೆನ್ಸ್ ಅಲ್ಲ, ನೀನ್ ಏನ್ ಮಾಡಿದ್ರು ನಡೀತದೆ ಅಂತ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಮೇಲೆ ದೇವರ ಕೃಪೆ ಇರುವುದರಿಂದ ಎವ್ರಿ ಡೇ ನಿನ್ನ ರಕ್ಷಣೆಯನ್ನು ಸಂಪಾದಿಸಿಕೋ, ಕಳ್ಕೊಳ್ಬೇಡ. ಯೌವನಸ್ಥರೇ, ದೇವರ ಕೃಪೆ ನಿಮ್ಮ ಮೇಲಿದೆ ಅಂತ ಮನಸ್ಸಿಗೆ ಬಂದಂಗೆ ಜೀವಿಸುವುದಾಗಲಿ, ಮನಸ್ಸಿಗೆ ಬಂದಂತ ಜನರೊಟ್ಟಿಗೆ ಸಹವಾಸ ಮಾಡಿಕೊಂಡು ಹೋಗುವುದರಿಂದ ನಿನ್ನ ಕೃಪೆ ದೇವರ ನಿನ್ನ ಮೇಲೆ ಇರುವುದಿಲ್ಲ. ಲಕ್ಷ್ಯಕ್ಕೆ ತಂದುಕೋ, ಅದಕ್ಕೆ ಅವಿಧೇನಾಗಬೇಡ, ತಪ್ಪಿ ಹೋಗ್ಬೇಡ. ಯಾಕೆ ನೀನು ಮಾಡೋ ಪ್ರತಿಯೊಂದು ಕಾರ್ಯಗಳಿಗೆ ದೇವರ ಪ್ರತಿಫಲ ನಿಮಗೆ ಕೊಡ್ತಾರೆ. ಆದರೆ ನಿಮ್ಮ ಮುಂದೆ ಒಂದು ಅತ್ಯಂತವಾದಂತ ಒಂದು ಜಯಮಾಲೆ ಇದೆ, ಅದು ರಕ್ಷಣೆ. ಇದನ್ನ ಅಲಕ್ಷ್ಯ ಮಾಡಬೇಡ್ರಿ. ಎಷ್ಟು ಜನ ಅಲಕ್ಷ್ಯ ಮಾಡಿದ್ರು ಬೈಬಲ್ ಅಲ್ಲಿ, ದೇವರ ಕೃಪೆನ ಅಲಕ್ಷ್ಯ ಮಾಡಿದ್ರು. ಆದ್ರೆ ಕೆಲವರು ದೇವರ ಕೃಪೆನ ಅಲಕ್ಷಿಸಲಿಲ್ಲ. ದೇವರ ಕೃಪೆ ಎಂದಕೋರೆ ಅನ್ನುವಂತ ಈ ಪದ ಸಂಸೋನ ಹೇಳ್ತಾನೆ. ಆದ್ರೆ ಈ ಸಂಸೋನನೇ ದೇವರ ಕೃಪೆಯನ್ನು ಮರೆತ, ದೇವರ ಕೃಪೆಯನ್ನು ಮರೆತ. ಆದ್ರೆ ದಾವೀದ ಯಾವುದೇ ಕಾರಣಕ್ಕೂ ಎವ್ರಿ ಡೇ ಅವನು ಎದ್ದಾಗ ಒಂದೇ ಹೇಳ್ತಿದ್ದ, ಸ್ವಾಮಿ ನಾನೆಷ್ಟರವನು, ನನ್ನ ಎಷ್ಟರವನು, ನೀ ನನ್ನನ್ನು ಯಾಕೆ ಲಕ್ಷಿಸಿದಿ, ನೀ ನನ್ನ ಮೇಲೆ ಯಾಕಿಷ್ಟು ಪ್ರೀತಿ ಇಚ್ಚಿ, ನೀ ನನ್ನ ಮೇಲೆ ಯಾಕಿಷ್ಟು ಕೃಪೆ ಇಚ್ಚಿ. ಒಂದು ಪೂರ್ವಕಾಲ ವೃತ್ತ ಅಂತ 17-16 ಓದ್ರಿ, ಬೇಗ ಓದ್ರಿ. ಒಂದು ಪೂರ್ವಕಾಲ ವೃತ್ತ ಅಂತ 17ನೇ ಅಧ್ಯಾಯ 16ನೇ ವಚನ ಓದೋಣ ಬೇಗ. ಅನಂತರ ಅರಸನಾದ ದಾವೀದನು ಹೋಗಿ, ಎಸ್ ದೇವರೇ, ಹಲೋ, ಯಾರಾದ್ರೂ ಈ ಪ್ರೇಯರ್ ಮಾಡಿದ್ದೀರಾ? ಎವ್ರಿ ಡೇ, ಸ್ವಾಮಿ ನೀ ನನ್ನನ್ನು ನಿನ್ನ ಮಗನಾಗಿ ಆರಿಸಿಕೊಳ್ಳಕ್ಕೆ ನಾನು ಎಷ್ಟರವನು ಸ್ವಾಮಿ, ಪರಲೋಕ ರಾಜ್ಯಕ್ಕೆ ಸೇರಿಸುವುದಕ್ಕೆ ನಾನು ಎಷ್ಟರವನು, ಯಾವ ಅರ್ಹತೆ ನನಗಿತ್ತು, ಯಾವ ಯೋಗ್ಯತೆ ನನಗಿತ್ತು, ಆದ್ರೂ ನೀ ನನ್ನನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗಿ ಮಾಡಿದ್ದಿ. ಗಣನೆಗೆ ಬಾರದಂತ ನಮ್ಮನ್ನ ಯಾರು, ಎಲ್ಲ ಜನರು ನನ್ನನ್ನು ತಳ್ಳಿ ಬಿಟ್ಟಾಗಲು ನೀ ನನ್ನನ್ನು ತಳ್ಳಿ ಬಿಡ್ಲಿಲ್ಲ. ಯಾರು ನನ್ನನ್ನು ಸಾಕೋರು ಇಲ್ಲ ಇದ್ದರುವಾಗ ನೀ ನನ್ನನ್ನು ಸಾಕಿ ಸಲುವಿದಿ. ನಾನೆಷ್ಟರವನು. ದಾವೀದನು ಅರಸನಾದ ಮೇಲೆ ಹೇಳುವ ಮಾತು, ಸ್ವಾಮಿ ನಾನು ಎಷ್ಟರವನು ಸ್ವಾಮಿ. ಕುರಿ ಕಾಯುವಂತ ವ್ಯಕ್ತಿ ನಾನು, ಅನ್ಎಜುಕೇಟೆಡ್ ಫೆಲೋ. ಕುರಿ ಕಾಯುವಂತ ವ್ಯಕ್ತಿಯಾದ ನನ್ನನ್ನ ಇಸ್ರೇಲ್ ಅರಸನನ್ನಾಗಿ ಮಾಡಿದೆಯಲ್ಲ, ನಾನೆಷ್ಟರವನು. ಹಲೋ, ಅರಸನಾಗ್ಲಿಕ್ಕೆ ಯಾವ ಅರ್ಹತೆ ಇತ್ರಿ ದಾವೀದನ ಹತ್ರ? ಕುರಿ ಕಾಯೋಣ ಅರಸನಾಗ್ತಾನ ಹೇಳ್ರಿ? ಕತ್ತೆ ಹುಡ್ಕೊಂಡೋಗೋಣ ಅರಸನಾಗ್ತಾನ ಹೇಳ್ರಿ? ಎಲ್ಲರಿಂದ ತಳ್ಳಲ್ಪಟ್ಟಂತ ಯೋಸೇಫನು ಐಗುಪ್ತದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯನಾ? ಹೇಗಾದರು
ಹಲೋ, ನಿನ್ ಮೇಲೆ ದೇವರ ಕೃಪೆ ಇದೆ. ನೀನು ಏನ್ ಬೇಕಾದ್ರೂ ಆಗ್ಬೋದು. ದಾವೀದ ಅರಸನಾದ ಹಾಗೆ ನೀನು ಅಧಿಕಾರಿನೂ ಆಗ್ಬೋದು, ಮಂತ್ರಿನೂ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಹಲ್ಲೆಲೂಯಾ. ಯಾಕೆ? ಅರ್ಹತೆ ಏನಿಲ್ಲ ಆದ್ರೂ ಪರವಾಗಿಲ್ಲ, ದೇವರ ಕೃಪೆ ನನ್ನ ಮೇಲಿದೆ. ಅದನ್ನ ಮರಿಬೇಡ್ರಿ, ಅದನ್ನ ಮರಿಬೇಡ್ರಿ. ನೀವು ನಮ್ ನೆನೆಸಿದ್ರ? ತಾಯಿ ಗರ್ಭದಲ್ಲಿ ಹುಟ್ಟುವಾಗ ನೀನ್ ಹಿಂಗೆ ಆಗ್ತಿ ಅಂತ ನಿಮ್ ತಂದೆ ತಾಯಿ ನೆನೆಸಿದ್ರ? ಹೇಳ್ರಿ. ಅವ್ರು ಅನ್ಕೊಂಡ್ರು ಯಾವ್ದೋ ಒಂದು ಮಗು ಹುಡ್ತಂತ, ಆದ್ರೆ ದೇವ್ರು ಹಂಗ ಅನ್ಕೊಂಡ್ಲಿಲ್ಲ. ನಿನ್ ತಾಯಿ ಗರ್ಭದಲ್ಲಿ ಇರುವಾಗಲೇ ನೀನ್ ಪರಲೋಕ ರಾಜ್ಯದ ರಾಜವಂಶಸ್ಥನು, ದೇವರು ಗೊತ್ತಿತ್ತು. ಹಲ್ಲೆಲೂಯಾ. ನಿಮ್ ತಂದೆ ತಾಯಿ ನಿನ್ನನ್ನು ಹುಟ್ಟಿಸುವಾಗ ಅವ್ರು ಅನ್ಕೊಂಡಿರ್ಬೋದು ಒಂದ್ ಸಣ್ಣ ಹೆಣ್ಮಗು ಗಂಡು ಮಗು ಅಂತ, ಆದ್ರೆ ದೇವ್ರು ಹಂಗೆ ನೋಡಿಲ್ಲ. ನಿನ್ನ ಅಂತ್ಯ ಸ್ಥಿತಿಯನ್ನು ದೇವರು ನೋಡಿದ್ದಾರೆ. ದಾವೀದ ಇನ್ನು ಹುಟ್ಟುವುದಕ್ಕಿಂತ ಮುಂಚೆನೆ ಅರಸನನ್ನಾಗಿ ದೇವರು ಅವನನ್ನು ನೋಡಿದ್ರು. ಅವನು ಕುರಿ ಕಾಯುವಾಗಲೂ ದೇವರು ಕುರಿ ಕಾಯುವಂತ ನೋಡ್ತಿರ್ಲಿಲ್ಲ, ಇವನು ನೆಕ್ಸ್ಟ್ ಅರಸ ಅಂತ ನೋಡ್ತಿದ್ರಿ. ಹಲ್ಲೆಲೂಯಾ. ಅದೇ ಕೃಪೆ ನಿಮ್ಮ ಮೇಲೆ, ನನ್ನ ಮೇಲಿದೆ. ನೀವು ನಿಮ್ಮನ್ನು ಹೆಂಗೆ ನೋಡ್ಕೋತೀರಿ ಗೊತ್ತಿಲ್ಲ, ಆದ್ರೆ ದೇವರು ನಿಮ್ಮನ್ನು ನೋಡುವ ರೀತಿನೇ ಬೇರೆ. ಹಲ್ಲೆಲೂಯಾ. ದೇವರು ನೋಡುವ ರೀತಿಯಲ್ಲಿ ನಿಮ್ಮನ್ನು ನೋಡ್ಕೊಳ್ರಿ. ನೀವು ನಾಳೆ ದಿವಸ ಮುಂದಿನ ವರ್ಷ ಏನಾಗ್ತೀರಿ ಗೊತ್ತಿಲ್ಲ, ಆದ್ರೆ ಒಂದು ಮಾತ್ರ ಸತ್ಯ, ಬಾಲ ಮಾತ್ರ ಆಗೋದಿಲ್ಲ, ತಲೆ ಹಾಗೆ ಇರ್ತೀರ. ಹಲ್ಲೆಲೂಯಾ. ವರ್ಷಗಳು ಗತಿಸಿ ಹೋದಂಗೆ ನೀವು ಮೇಲಕ್ಕೆ ಹೋಗ್ತೀರಿ, ಕೆಳಗಡೆ ಹೋಗುದಿಲ್ಲ. ದೇವರ ಕೃಪೆ ಯಾವನ ಮೇಲೆ ಇರ್ತದಲ್ಲ, ಅವನು ಬೆಳೆಯುವ ರೀತಿ ಅವನಿಗೆ ಗೊತ್ತಾಗಲ್ಲ, ಆದ್ರೆ ಜನರಿಗೆ ಗೊತ್ತಾಗ್ತದೆ. ಹಲೋ, ಇಲ್ಲಿದ್ದೀರಾ? ನಿನ್ನ ದೇವರ ಕೃಪೆ ನಿನ್ನ ಮೇಲಿದೆ ಅಂತ ಅದು ನೀನು ಬೆಳೆಯುವ ರೀತಿ ನಿನಗೆ ಗೊತ್ತಾಗುದಿಲ್ಲ ಒಂದ್ಸಾರಿ, ಆದ್ರೆ ಲೋಕದ ಜನ ಗುರುತಿಸ್ತಾರೆ, ಈ ಮನುಷ್ಯ ಎಷ್ಟು ಇಂಪ್ರೂವ್ ಆಗಿದ್ದಾನೆ. ನಿಂಗೆ ಗೊತ್ತಾಗುದಿಲ್ಲ ಅದು ನಾನು ಇಷ್ಟು ಇಂಪ್ರೂವ್ ಆಗಿದ್ದೇನಾ, ಅರೆ ಜನರಿಗೆ ಗೊತ್ತಾಗ್ತದೆ. ನೀನ್ ಇಷ್ಟು ಫೇಮಸ್ ಅಂತ ನಿಂಗೆ ಗೊತ್ತಾಗಲ್ಲ, ಜನರಿಗೆ ಗೊತ್ತಾಗ್ತದೆ ಇವನ್ ಎಷ್ಟು ಫೇಮಸ್ ಅಂತ. ಯಾಕೆ? ನಿಮಗಿಂತ ಹೈಲಿ ಕ್ವಾಲಿಫೈಡ್ ಜನ ಹೊರಗಡಿದ್ದಾರೆ, ನಿಮಗಿಂತ ಜ್ಞಾನವುಳ್ಳವರು ಲೋಕದಲ್ಲಿದ್ದಾರೆ, ನಿಮಗಿಂತ ಒಳ್ಳೆ ಜನರು ಲೋಕದಲ್ಲಿದ್ದಾರೆ. ಅದವರೆಲ್ಲರನ್ನ ಬಿಟ್ಟು ನಿನ್ನ ಬಳಿಗೆ ದೇವರು ಬಂದಿದ್ದಾರೆ. ನಿನ್ನ ಹೆಸರಿಡದೆ ದೇವರು ಕರೆದಿದ್ದಾರೆ. ಕಾರಣ ಆತನ ಕೃಪೆ ನಿನ್ನ ಮೇಲಿದೆ. ಆ ಕೃಪೆನ ನೆನೆಸಿ ಡೇವಿಡ್ ಎವ್ರಿ ಡೇ ದಾವಿದ ಪ್ರಾರ್ಥಿಸಿದ, ಸ್ವಾಮಿ ಯಾಕಿಷ್ಟು ಪ್ರೀತಿ, ಯಾಕಿಷ್ಟು ಕರುಣೆ, ನಾನು ಎಷ್ಟರವನು, ರಾಜನಾಗ್ಲಿಕ್ಕೆ ನನ್ನ ಹತ್ರ ಏನು ಅರ್ಹತೆ ಇತ್ತು, ನನ್ನ ಮನೆಯನ್ನು ಯಾಕೆ ನೀನು ಲಕ್ಷಿಸಿದ್ದೆ ಸ್ವಾಮಿ. ಈ ಪ್ರಾರ್ಥನೆ ನೀವು ಮಾಡ್ರಿ ಪ್ರಿಯರೇ, ಎವ್ರಿ ಡೇ ನೀವು ಮಾಡ್ರಿ. ದೇವರ ಕೃಪೆನ ಮರಿಬೇಡ್ರಿ, ದೇವರ ಕೃಪೆನ ಅಲಕ್ಷಿಸ್ಬೇಡ್ರಿ. ಅವನು ಎವ್ರಿ ಡೇ ದೇವರ ಸನ್ನಿಧಾನದಲ್ಲಿ ಸಮಯ ಕಳೀತಾ ಇದ್ದ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದ, ಪ್ರಾರ್ಥನೆ ಮಾಡ್ತಿದ್ದ, ಪ್ರಾರ್ಥನೆ ಮಾಡ್ತಿದ್ದ, ಪ್ರಾರ್ಥನೆ ಮಾಡ್ತಿದ್ದ. ಅವನಿಗೆ ರಜೆ ಸಿಕ್ಕರೆ ಸಾಕ್ರಿ, ಅವನು ಪಿಕ್ನಿಕ್ ಹೋಗ್ತಿರ್ಲಿಲ್ಲಂತೆ, ಕೀರ್ತನೆಗಳನ್ನು ಬರೀತಾ ಇದ್ದ. ನಮಗೆ ರಜೆ ಸಿಕ್ಕರೆ ನಾವು ಫಸ್ಟ್ ಆಲೋಚನೆ ಮಾಡೋದೇ ಟ್ರಿಪ್ಪು, ಪಿಕ್ನಿಕ್ಕು. ಅದು ಯಾರಾದ್ರೂ ಸೀನಾಯಿ ಬೆಟ್ಟವನ್ನು ನೋಡ್ತೀರಾ? ಯಾಕೆ? ದೇವರು ಇಷ್ಟು ಸಹಾಯ ಮಾಡಿದ್ದಾನೆ. ಒಂದು ದಿವಸ ರಜೆ ಇದೆ, ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳೋಣ, ಎಷ್ಟು ಸಾಧ್ಯ ಅಷ್ಟು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ಮನಸ್ಸೇ ಬರುವುದಿಲ್ಲ ನಮಗೆ ಏನ್ ಮನಸ್ಸು ಬರ್ತೈತಿ, ಇನ್ನೂ ಸ್ವಲ್ಪ ಎಂಜಾಯ್ ಮಾಡೋಣ, ಇನ್ನೂ ಸ್ವಲ್ಪ ಸುಖ ಪಡೋಣ, ಇನ್ನೂ ಟೈಮ್ ಪಾಸ್ ಮಾಡೋಣ. ಆದ್ರೆ ಹಂಗೆ ಮಾಡ್ತಿರ್ಲಿಲ್ರಿ ಅವರು. ಹಗಲು ರಾತ್ರಿ ಕೀರ್ತನೆ, ಇಷ್ಟು ಕೀರ್ತನೆ ಬರೀ ಸುಮ್ಮನೆನಾ? ಒಂದು ಹಾಡು ಬರೀಲಿಕ್ಕೆ ಒದ್ದಾಡ್ತೀವಿ ನಾವು. ಕೀರ್ತನೆ, ಅವನು ಬರೆದಂತ ಕೀರ್ತನೆಗಳನ್ನೇ ಇವತ್ತು ಹಾಡಾಗಿ ಹಾಡ್ತಿದ್ದಾರೆ. ಅವನು ಅಷ್ಟು ಕೀರ್ತನೆ ಬರಿಬೇಕಾದ್ರೆ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ತಿರ್ಲಿಲ್ವಾ? ಹೇಳ್ರಿ. ಹಾಗಾದ್ರೆ ದೇವರ ಕೃಪೆಯನ್ನು ನಾವು ನೆನೆಸುವುದಂದ್ರೆ ಏನಂದ್ರೆ, ನೀನ್ ದೇವರ ಕೃಪೆ ನೆನೆಸೋ ವ್ಯಕ್ತಿ ಆದ್ರೆ ದಾವೀದ ಮಾಡ್ದಂಗೆ ಮಾಡ್ತೀಯ. ಏನ್ ಮಾಡ್ತಿ? ದೇವರ ಸನ್ನಿಧಾನಕ್ಕೆ ಓಡ್ತೀಯ. ಅವನು ಬರೀತಾನೆ, ಯಾರಾದ್ರೂ ಬಂದು ಅರಮನೆಗೆ ಹೋಗೋಣ ಅಂದ್ರೆ ಖುಷಿ ಆಗಲ್ಲ, ಯುದ್ಧಕ್ಕೆ ಹೋಗೋ ಅಂದ್ರೆ ಖುಷಿ ಆಗಲ್ಲ, ದೇವರ ಸನ್ನಿಧಾನಕ್ಕೆ ಹೋಗು ಅಂದ್ಬಿಟ್ರೆ ಸಾಕು. ಯಾರಾದ್ರೂ ಕರೆದ್ರೆ ನನಗೆ
ಸಂತೋಷವೇ ಸಂತೋಷ. ಯಾಕೆ? ಅವನು ಹೇಳ್ತಾನೆ, ಲೋಕದಲ್ಲಿ ಕಳೆಯುವ ಸಹಸ್ರಾರು ದಿನಗಳಿಗಿಂತ ದೇವರ ಸನ್ನಿಧಿಯಲ್ಲಿ ಕಳೆಯುವ ಒಂದು ಗಳಿಗೆ ಅದು ಶ್ರೇಷ್ಠವಾದದ್ದು. ಯಾಕಿದೆ ಹೇಳ್ತಾನೆ? ದೇವರ ಕೃಪೆನ ನೆನೆಸಿ. ಅದಕ್ಕೆ ದೇವರ ಕೃಪೆನ ಗೌರವಿಸ್ರಿ. ಏನ್ ಮಾಡ್ರಿ? ದೇವರ ಕೃಪೆನ ಗೌರವಿಸಿ. ಹೆಂಗೆ ಗೌರವಿಸುವುದು? ಆತನ ಪ್ರಸನ್ನತೆಯನ್ನು ಬಯಸಿ, ಆತನ ಸನ್ನಿಧಾನವನ್ನು ಬಯಸಿ ದೇವರ ಕೃಪೆನ ಗೌರವಿಸ್ರಿ. ಯಾಕೆ ನಾವು ಚರ್ಚಿಗೆ ಬರ್ತೇವೆ? ಬಿಕಾಸ್ ನನ್ನ ಮೇಲೆ ದೇವರ ಕೃಪೆ ಇಚ್ಚಿದ್ದಾರೆ. ಆ ಕೃಪೆನ ನೆನೆಸಿ 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 ನಾನು ಇಲ್ಲಿ ಬರ್ತೇನೆ. ಮತ್ತೆ ಇನ್ನೊಂದು, ದೇವರ ಕೃಪೆನ ಗೌರವಿಸುವುದು ಹೇಗೆ? ಯಾವಾಗಲೂ ದೀನರಾಗ, ಹಂಬಲ್. ನೀನು ಎಷ್ಟು ದೀನತೆಯಲ್ಲಿ ಇರ್ತೀಯೋ ಅಷ್ಟೇ ಕೃಪೆ ನಿನ್ನ ಮೇಲೆ ಮತ್ತೆ ದೇವರು ಸುರಿಸ್ತಿರ್ತಾರೆ. ಕೃಪೆ ಮೇಲೆ ಕೃಪೆ ಸುರಿಸ್ತಾರೆ. ಯಾವಾಗ? ನೀನು ಹಂಬಲ್. ಬೈಬಲ್ ಹೇಳ್ತದೆ, ದಾವೀದ ಅಷ್ಟು ಅರಸನಾಗಿದ್ರು, ಹಿ ವಾಸ್ ವೆರಿ ಹಂಬಲ್. ಅವನ್ ಗೊತ್ತಿತ್ತು ನಾನು ಎಲ್ಲಿಂದ ಬಂದಿದ್ದೇನಂತ. ಅವನು ಅದನ್ನು ಮರೀಲಿಲ್ಲ. ಇವತ್ತು ನಾವು ಒಂದು ಒಳ್ಳೆ ಸ್ಥಾನದಲ್ಲಿ ಇರಬಹುದು, ಬಟ್ ನಾವು ಬಂದಿದ್ದೆ ಎಲ್ಲಿಂದ? ರಸ್ತೆಯಿಂದ. ಹೌದಾ? ರಸ್ತೆಯಲ್ಲಿದ್ದಂತ ನಮ್ಮನ್ನ ಅರಮನೆಯಲ್ಲಿರೋ ಹಾಗೆ ದೇವರು ಮಾಡಿದ್ದಾರೆ. ಏಂತ ಅರಮನೆಯಲ್ಲಿ ಇರ್ರಿ, ರಸ್ತೆನ ಮರಿಬೇಡ್ರಿ. ಎಷ್ಟು ದಿವಸ ರಸ್ತೆ ನೋಡ್ತೀರೋ ಅಷ್ಟು ಹಂಬಲ್ ಆಗ್ತಿರ್ತೀರಿ, ಅಷ್ಟು ದೀನರಾಗ್ತಿರ್ತೀರಿ. ಯಾರು ಹಂಬಲ್ ಆಗಿರ್ತಾರೋ ಅವರು ನಾನು ಅನ್ನೋದಿಲ್ಲ, ನಾವು ಅಂತಾರೆ. ಅಂಥವ್ರ ಮೇಲೆ ದೇವರು ಮತ್ತೆ ಕೃಪೆ ತೋರಿಸ್ತಾನೆ. ಇನ್ ಕೆಲವರು ಇರ್ತಾರೆ, ಏನೋ ಏನೋ ನಡಿ, ನಾನು ಬರುದಿಲ್ಲ, ನಂಗೆ ಗೊತ್ತಿದೆಯಲ್ಲ. ಹಲೋ, ಹಂಬಲ್ ಯುವರ್ ಸೆಲ್ಫ್. ದೇವರ ತ್ರಾಣವುಳ್ಳ ಹಸ್ತದಲ್ಲಿ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ. ಇತರರನ್ನ ನಿಮಗಿಂತ ಶ್ರೇಷ್ಠವೆಂದು ಎನಿಸ್ರಿ. ಪೌಲ ಅಂತ ಶ್ರೇಷ್ಠ ಸೇವಕ ಹೇಳ್ತಾನೆ, ಪಾಪಿಗಳಲ್ಲಿ ಪ್ರಧಾನ ಪಾಪಿ ನಾನೇ. ಹೌದಾ? ದಾವೀದ ಒಂದೇ ಮಿಸ್ಟೇಕ್ ಮಾಡ್ದ. ಒಂದೇ ಮಿಸ್ಟೇಕಿಗೆ ಎಷ್ಟು ಕಣ್ಣೀರು ಸುರಿಸಿದ. ಇವತ್ತು ದಾವೀದ ಮಾಡೋ ಮಿಸ್ಟೇಕ್ ಎಷ್ಟು ಮಾಡೋದಿಲ್ಲ ಜನರು. ಒಂದು ಮಿಸ್ಟೇಕ್, ಬೈಬಲಲ್ಲಿ ಒಂದೇ ಮಿಸ್ಟೇಕ್ ಒಂದು. ಎಷ್ಟು ಕಣ್ಣೀರು ಸುರಿಸಿದ, ಎಷ್ಟು ಗೋಳಾಡಿದ, ಎಷ್ಟು ಅದಕ್ಕಾಗಿ ಒಂದು ಕೀರ್ತನೆನೇ ಬರ್ದ. ಇದು ನಿಜವಾದ ಪಶ್ಚಾತ್ತಾಪ, ಆ ಕೃಪೆಯನ್ನ ಪ್ರೀತಿಸುವಂಥದ್ದು. ಅದಕ್ಕೋಸ್ಕರ ಕೃಪೆ ನಿಮ್ಮನ್ನ ಬಿಟ್ಟು ಹೋಗುವುದಕ್ಕಾಗಿ ಬಿಟ್ಟುಕೊಡ್ಬೇಡ್ರಿ ಪ್ರಿಯರೇ. ಏನೇ ಮರೀರಿ, ದೇವರ ಕೃಪೆಯನ್ನ ಮರಿಬೇಡ್ರಿ. ಒಂದೇ ಹೇಳಿ ಇಷ್ಟಪಡ್ತೇನೆ, ನಿಮ್ಮ ಮೇಲೆ ದೇವರ ಕೃಪೆ ಇದ್ರೆ ನೀವು ಯಾವಾಗಲೂ ಜನರಿಗೆ ಆಕರ್ಷಣೆ ಉಳ್ಳವರಾಗಿರ್ತೀರಿ. 100% ಹೇಳ್ತೀನಿ. ಯಾರ ಮೇಲೆ ದೇವರ ಕೃಪೆ ಇರ್ತದೋ ಅವನು ಜನರಿಗೆ ಆಕರ್ಷಣೆ ಉಳ್ಳವನಾಗಿರ್ತಾನೆ. ಜನ ಬಯಸ್ತಾರೆ ಅವನ ಜೊತೆಗೆ ಸಮಯ ಕಳೀಲಿಕ್ಕೆ. ಆದ್ರೆ ದೇವರ ಕೃಪೆ ನಿನ್ನ ಮೇಲೆ ಇಲ್ಲಾದ್ರೆ ಯಾರು ನಿನ್ನ ಜೊತೆಗಿರಲ್ಲ. ನಿನ್ನ ವ್ಯಾಲ್ಯೂ ಹೆಂಗೆ ಗೊತ್ತಾಗ್ತದೆ? ದೇವರ ಕೃಪೆ ನಿನ್ನ ಮೇಲೆ ಇದ್ದಾಗ ಗೊತ್ತಾಗ್ತದೆ. ಜನ ಬಯಸ್ತಾರಂತೆ ನಿನ್ನ ಜೊತೆಗಿರಬೇಕು. ಯು ವಿಲ್ ಬಿ ಅಟ್ರಾಕ್ಟೆಡ್ ಟು ದ ಪೀಪಲ್. ಯಾಕೆ? ಅಟ್ರಾಕ್ಷನ್ ನಿನ್ನ ಜ್ಞಾನ, ನಿನ್ನ ಸೌಂದರ್ಯದಿಂದ ಅಲ್ಲ. ನಿನ್ನ ಮೇಲೆ ಏನಿರ್ತದೆ? ಕೃಪೆ. ಯಾಕೆ? ನಾವು ಉಳಿದಿರುವುದೇ ಆತನ ಕೃಪೆ. ಅದಕ್ಕಾಗಿ ನೀತಿವಂತನು ಬೀಳದಂತೆ ನೋಡಿಕೊಳ್ಳಲಿ. ನಿಂತಿದ್ದೇನೆ ಅನ್ನೋನೇನಾಗಬಾರ್ದು, ಬೀಳದಂತೆ ನೋಡಿಕೊಳ್ಳಿ. ಯಾಕೆ? ನಾವು ನಿಂತಿರುವುದೇ ದೇವರ ಕೃಪೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕೃಪೆ ಇದ್ದಿದ್ರಿಂದ ಜೀವಂತವಾಗಿದ್ದೇವೆ. ಹಲ್ಲೆಲೂಯಾ.